ಎಲ್ಲ ಆತ್ಮಜ್ಯೋತಿಗಳಿಗೆ ವಸಿಷ್ಠ ತಂಡದ 11ನೇ ಅಧಿವೇಶನಕ್ಕೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಮೊದಲು ಗುರು ಪರಂಪರೆ ಒಂದಿಗೆ ಪ್ರಾರಂಭ ಮಾಡೋಣ. ಓಂ ಅಖಂಡ ಮಂಡಲಾಕಾರಂ ವ್ಯಾಪ್ತಂ ಯೇನ ಚರಾಚರಂ ತತ್ಪದಂ ದರ್ಶಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ನಾರಾಯಣ ಸಮಾರಂಭಾತ್ ಶಂಕರಾಚಾರ್ಯ ಮಧ್ಯಮಾ ಅಸ್ಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾಂ. ಸದಾಶಿವ ಸಮಾರಂಭಾಂ ಶಂಕರಾಚಾರ್ಯ ಮಧ್ಯಮಾ ಅಸ್ಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾಂ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪ್ರಭುಜಿ ಪಾದಕ್ಕೆ ನಮಸ್ಕಾರ ಮಾಡ್ತಾ, ಇವತ್ತಿನ ವಿಷಯ ಜ್ಞಾನಯೋಗ. ಶ್ರವಣ, ಮನನ, ನಿಧಿಧ್ಯಾಸನ ಇವು 3 ಜ್ಞಾನಯೋಗದ ಅಂಗಗಳು. ಇದನ್ನ ಯಾವ ರೀತಿ ಎಲ್ಲ ಆತ್ಮಜ್ಯೋತಿಗಳು ಹೇಗೆ ಅರ್ಥ ಮಾಡ್ಕೊಂಡಿದ್ದಾರೆ ಅದನ್ನ ಅವರದೇ ಶೈಲಿಯಲ್ಲಿ ಈ ಒಂದು ಜ್ಞಾನಜ್ಯೋತಿ ಪ್ಲಾಟ್ಫಾರ್ಮ್ ಅಲ್ಲಿ ಹೇಳ್ಬೇಕು ಅಂತ ಕೇಳ್ಕೊತೀನಿ. ಆಶಾ ಅವರೇ, ಇದ್ರೊಳಗೆ ಸಿದ್ಧಾಂತಿ ತಂಡ ಮತ್ತೆ ಪೂರ್ವ ಪಕ್ಷಿ ತಂಡದಲ್ಲಿ ಯಾರ್ಯಾರಿದ್ದಾರೆ ಮತ್ತೆ ಸಮಯ ಎಲ್ಲ ಹೇಳ್ತೀರಾ? ಸಮಯ ಯಾರು ನೋಡ್ಕೊಂತೀರಾ? ಜ್ಯೋತಿಯವ್ರು ನೋಡ್ಕೊಂತೀರಾ? ನೋಡ್ಕೋತೀನಿ ಮೇಡಮ್, ನೋಡ್ಕೋತೀನಿ. ಥ್ಯಾಂಕ್ ಯು. ಈ ದಿನದ ಸಿದ್ಧಾಂತಿಗಳಾಗಿ ಶ್ರುತಿ ಜೋಶಿ ಅವರೇ ಮೊದಲು, ಬೇರೆಯವರು ರೂಪ ರತ್ನ ಅವ್ರು ನೋಡ್ಕೊಂತೀರಾ ಟೈಮು. ಶ್ರುತಿ ಜೋಶಿ ಅವ್ರು ಮಾತಾಡ್ತಾರೆ. ಮೇಡಮ್ ಯಾರು ನೋಡ್ಕೋತಿದ್ದಾರೆ ಇವಾಗ? ನಾನ್ ನೋಡ್ಕೊಳ್ಳ? ಅಲ್ಲ, ನೀವೇ ಫಸ್ಟ್. ಇವಾಗ ನೀವು ಶ್ರವಣ ನಾನೇ ಆ ವಿಷಯದ ಮಾತಾಡ್ಬೇಕು. ಅದಕ್ಕೋಸ್ಕರ ರತ್ನ ಅವ್ರು ನೋಡ್ಕೊಂತೀನಿ ಅಂತ ಹೇಳಿದ್ರು. ಮೇಡಮ್, ನನಗ್ ಬಂದಿರೋದು ನಿಧಿಧ್ಯಾಸ ಇವತ್ತು, ಜ್ಯೋತಿ ವೆಂಕಟ್. ಶ್ರುತಿ ಜೋಶಿ ಅವರು ಜ್ಯೋತಿ ವೆಂಕಟ್ ಅವ್ರಿಗೆ ನಿಧಿಧ್ಯಾಸನ, ಶ್ರುತಿ ಜೋಶಿ ಅವರು ಶ್ರವಣ ಬಂದಿದೆ. ಶ್ರುತಿ ಜೋಶಿ ಅವ್ರಿಗೆ ಶ್ರುತಿ ಜೋಶಿ ಅವ್ರು ಬಂದಿಲ್ಲ ಅನ್ಸತ್ತಲ್ವಾ? ಬಂದಿಲ್ಲ. ಓಕೆ. ನೆಕ್ಸ್ಟ್ ಶ್ರೀನಿವಾಸ್ ಮೂರ್ತಿ ಸರ್ ಅವರು ಮನನದ ಬಗ್ಗೆ ಮಾತಾಡ್ತಾರೆ. ನೀವು ಜ್ಯೋತಿ ಅವ್ರ ಟೈಮ್ ನೋಡ್ಕೊಳ್ಳಿ. ಆಯ್ತು ಮೇಡಮ್. ಇದು 5 ರಿಂದ 7 ನಿಮಿಷ ಅಂತ ಕೊಟ್ಟಿದೆ. 6 ನಿಮಿಷ ಆದ ತಕ್ಷಣ ನಾನು 6 ಅಂತ ತೋರಿಸ್ಲಾ? ಆಯ್ತು. 6 ನಿಮಿಷ ಆದ್ಮೇಲೆ 6, ಆಮೇಲೆ 7 ನಿಮಿಷ ಆದ್ಮೇಲೆ 7 ತೋರಿಸಿ. ಸ್ಟಾರ್ಟ್ ಮಾಡ್ಬೋದಾ ಮೇಡಮ್? ಸ್ಟಾರ್ಟ್ ಮಾಡೋದಾ? ಸ್ಟಾರ್ಟ್ ಮಾಡಿ. ಹರಿ ಓಂ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಈಗ ನನಗೆ ಕೊಟ್ಟಿರೋ ವಿಚಾರ ಮನನದ ಬಗ್ಗೆ. ಆದ್ರೆ ಮನನ ಹೇಳುವ ಮುಂಚೆ ನಾನು ಶ್ರವಣ ಮನನ ಅಂತಾನೆ ಹೇಳ್ಬೇಕಾಗುತ್ತೆ. ಯಾಕೆಂದ್ರೆ ಜ್ಞಾನ ಯೋಗದಲ್ಲಿ ಆ 3 ಅಂಶಗಳಿದೆ. ಒಂದು ಶ್ರವಣ, ಮನನ ಮತ್ತು ನಿಧಿಧ್ಯಾಸ. ಇದನ್ನ ನಾವು ಸರಿಯಾಗಿ ಅರ್ಥ ಮಾಡ್ಕೊಂಡಾಗ ನಾನು ಆತ್ಮಸ್ವರೂಪಿ, ನನ್ನ ಬ್ರಹ್ಮಸ್ವರೂಪಿ ಎಂದು ಖಚಿತಪಡಿಸಿಕೊಳ್ಳೋದಕ್ಕೆ ಇದು ಅದರ ಮುಖ್ಯ ಒಂದು ಸಾಧನೆ. ಸೊ ನಾವು ಬಹಳ ದಿನದಿಂದ, ನಾನು ಹುಟ್ಟಿದಾಗಲಿಂದ ಅಜ್ಞಾನದಿಂದ ನಾನು ದೇಹ, ಮನಸ್ಸು, ಬುದ್ಧಿ, ಅಹಂಕಾರ, ಚಿತ್ತ ಅಂತ ತಿಳ್ಕೊಂಡು ಈ ಹೊರ ಜಗತ್ತಿನ ನನಗೆ ಆಕರ್ಷಣೆ ಆಗಿ ನಾನು ಬರೀ ನನ್ನ ಜೀವನ ಎಲ್ಲ ರೋಟಿ ಕಪಡ ಮಕಾನ್ ಇದಕ್ಕೋಸ್ಕರನೇ ವ್ಯವಹಾರ ಮಾಡಿ ನಾನು ನನ್ನದು ಅನ್ನೋ ಒಂದು ಭ್ರಮೆಯಿಂದ
ಅಶಾಶ್ವತವಾದ ಸಂಸಾರ ಬಂಧನಲ್ಲಿ ಸಿಕ್ಕೊಂಡಿದ್ದು. ಇದರಿಂದ ಯಾರು ಹೊರಗೆ ಬರಬೇಕು ಅಂತ ಇಷ್ಟೇ ಪಡ್ತಾರೋ ಅಂಥವ್ರು ಈ ಒಳ ಜಗತ್ತಿನಾದ ನನ್ನ ಮೂಲ ಸ್ವರೂಪ, ನಾನು ಆತ್ಮಸ್ವರೂಪಿ ಅಂತ ನಾನು ಸದಾಕಾಲ ಸಚ್ಚಿತ್ತ ಆನಂದ ಸ್ವರೂಪಿ ಅಂತ ನೆಲೆಸಲು ಈ ಎಲ್ಲ ಯೋಗ ಈ ಅಭ್ಯಾಸಗಳು ಬಹಳಷ್ಟು ಸಾಧಕನ ಅತ್ಯವಶ್ಯಕ. ಮೊದಲನೇ ಶ್ರವಣ. ನಾವು ಈ ಒಂದು ವೇದ, ಉಪನಿಷತ್ತು, ಬ್ರಹ್ಮಸೂತ್ರ ಇವುಗಳ ಮುಖಾಂತರ ಶ್ರೋತ್ರೀಯ ಬ್ರಹ್ಮನಿಷ್ಠರು ನಮಗೆ ಏನು ಒಂದು ಅವರ ವಾಕ್ಯಗಳಲ್ಲಿ ಅವರು ಶ್ರವಣದ ಮುಖಾಂತರ ಅವರು ನಮಗೆ ಪ್ರವಚನ ನೀಡ್ತಾರೆ. ಅದರ ಬಗ್ಗೆ ನಾವು ಬಹಳಷ್ಟು ಶ್ರದ್ಧೆ ಇಟ್ಟು ನಾವು ಅದನ್ನು ತಿಳ್ಕೋಬೇಕು. ಯಾಕೆಂದ್ರೆ ಅವರು ಹೇಳ್ತಾ ಹೋಗ್ತಾರೆ, ನಿನ್ ದೇಹ ಮನಸ್ಸು ಎಲ್ಲ ನೀನ್ ಆತ್ಮಸ್ವರೂಪಿ ಅನ್ನೋದನ್ನ ಹಂತ ಹಂತವಾಗಿ ನಮಗೆ ಬೇರೆ ಬೇರೆ ಎಕ್ಸಾಂಪಲ್ಸ್ ಎಲ್ಲ ಕೊಟ್ಟು ಯಾವ್ದು ಸತ್ಯ, ಯಾವ್ದು ಅಸತ್ಯ, ಯಾವ್ದು ಮಿಥ್ಯ, ಯಾವ್ದು ಶಾಶ್ವತ, ಯಾವ್ದು ಅಶಾಶ್ವತ ಅನ್ನೋದ್ರ ಬಗ್ಗೆ ತಿಳಿಸ್ತಾರೆ. ಇದರ ಬಗ್ಗೆ ನಾವು ಸದ್ಗುರುಗಳ ವಾಕ್ಯಗಳಲ್ಲಿ ಬಹಳಷ್ಟು ಶ್ರದ್ಧೆ ಇರಬೇಕು. ಹಾಗೂ ಅವ್ರು ಹೇಳುವ ಗ್ರಂಥಗಳಲ್ಲಿ ಬಹಳ ವಿಶ್ವಾಸವಿಟ್ಟು ಆಸಕ್ತಿ ಕೊಟ್ಟು ಕೇಳಬೇಕು. ಅದಾದ್ಮೇಲೆ ಎರಡನೇ ಹಂತನೇ ಮನನ. ಶ್ರವಣ ಕೇಳಿದಂತ ನಾವೇನ್ ಮಾಡ್ತೀವಿ, ಹೊರಗಡೆ ಜಗತ್ತಿನಲ್ಲಿ ವ್ಯವಹರಿಸ್ತಾ ಇರ್ತೀವಿ. ಆದರೆ ನಾವು ಹೊರ ಜಗತ್ತಿನಲ್ಲಿ ವ್ಯವಹರಿಸ್ತಾ ಇರಲಿ ಅಥವಾ ನಾವು ವಿಶ್ರಾಂತಿ ಪಡಿಸ್ತಾ ಇರಲಿ, ಯಾವಾಗಲೂ ನಾವು ನಮಗೆ ಈ ಸದ್ಗುರುಗಳು ಏನು ಒಂದು ಅವರ ವಿಷಯನ ತಿಳಿಸಿದ್ದಾರೆ, ಆಧ್ಯಾತ್ಮಿಕ ವಿಷಯದ ಬಗ್ಗೆ ನಾವು ಬಹಳ ಕೂಲಂಕಷವಾಗಿ ನಾವು ಯೋಚನೆ ಮಾಡಿ ನಮ್ಮೊಳಗೆ ವಿಚಾರ ಮಾಡಿ, ಆಗೇನಾದ್ರೂ ನಮಗೆ ಡೌಟ್ಸ್ ಬಂದಾಗ ನಾವು ಆ ಸಂಶಯಗಳನ್ನ ಆ ಸದ್ಗುರುಗಳೊಂದಿಗೆ ಸಮಾಲೋಚನೆ ಮಾಡಿ ನಾವು ನಮ್ಮ ಪ್ರಶ್ನೆಗಳಿಗೆ, ನಮ್ಮ ಸಂಶಯಗಳಿಗೆ ಸರಿಯಾದ ಉತ್ತರ ಸಿಕ್ಕಿದ ನಂತರ ನಾವು ಏಕಾಗ್ರತೆಯಿಂದ ನನ್ನ ಮೂಲ ಸ್ವರೂಪ, ನನ್ನ ಆತ್ಮನಲ್ಲಿ ನೆಲೆ ನಿಲ್ಲಿಸೋದಕ್ಕೆ ಈ ಹೊರಗಿನ ಪ್ರಪಂಚದ ಈ ನಾಮ ರೂಪ ಹಾಗೂ ಪರವಸ್ತುಗಳ ವಿಷಯಾಸಕ್ತಿ ಕಮ್ಮಿಯಾಗಿ ಈ ನನ್ನ ಒಳಗಡೆ ನಾನು ಏಕಾಗ್ರತೆಯಿಂದ ನೆಲೆಸಲು ಅದು ಬಹಳಷ್ಟು ಹೆಲ್ಪ್ ಆಗುತ್ತೆ. ಇದು ಹೇಗೆ ಅಂದ್ರೆ, ಈಗ ಎಕ್ಸಾಂಪಲ್, ಒಂದು ಹಸು ಏನ್ ಮಾಡುತ್ತೆ, ಅವ್ರಿಗೆ ಹುಲ್ಲು ಹಾಕಿದಾಗ ಬಹಳ ಅವಸರವಾಗಿ ತಿನ್ಬಿಡುತ್ತೆ. ಆದ್ರೆ ಅದು ನಿಧಾನವಾಗಿ ತಿರ್ಗಾ ಆ ಹುಲ್ಲನ್ನು ವಾಪಸ್ ತಗೊಂಡು ನಿಧಾನ ಬಾಯಿಂದ ಮುಖಾಂತರ ನಿಧಾನವಾಗಿ ಅದನ್ನ ಅಗೆದು ಜೀರ್ಣ ಮಾಡಿಸ್ಕೊಳ್ಳುತ್ತಂತರ ನಾವು ಈ ಶ್ರವಣ ಮುಖಾಂತರ ನಾವು ಒಂದೊಂದ್ಸತಿ ಕೇಳಿರ್ತೀವಿ. ಅದು ಕೆಲವರಿಗೆ ಶ್ರವಣ ಮಾತ್ರೇನ ಮುಕ್ತಿ ಆಗ್ಬಹುದು, ಬಟ್ ಕೆಲವರಿಗೆ ಶ್ರವಣ, ಮನನ, ನಿಧ್ಯಾಸ ಮೂರು ಅವಶ್ಯಕ ಅಂತ ಅವರು ನಿಧಾನವಾಗಿ ಕೂಲಂಕಷವಾಗಿ ಪದೇ ಪದೇ ಆ ಬಗ್ಗೆ ಚಿಂತನೆ ಹಾಗೂ ವಿಚಾರ ಮಾಡಿ ತಮ್ಮ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಸಿಕ್ಕಿದಂತ ಅವ್ರ ಮನಸ್ಸು ಶಾಂತವಾಗಿ ವಿವೇಕ ಮತ್ತು ವೈರಾಗ್ಯ ಆಗ ಹುಟ್ಟೋದಾಗ ಆಗ ಅವರು ಆ ಒಂದು ಮೂಲ ಸ್ವರೂಪದಲ್ಲಿ ಹೋಗಕ್ಕೆ ಬಹಳಷ್ಟು ಇದು ಮನನ ಬಹಳ ಅತ್ಯವಶ್ಯಕ. ಸೊ ಇದು ಹೇಗೆ ಅಂದ್ರೆ, ಗುರುಗಳು ಒಂದು ಎಕ್ಸಾಂಪಲ್ ಹೇಳಿದ್ದಾರೆ. ಇದೆಲ್ಲ ಪ್ರಥಮ ಮತ್ತು ದ್ವಿತೀಯ ಹಂತದಲ್ಲಿ ರೆಡಿ ಆಗ್ಬೇಕು. ಈಗ ಡಾಕ್ಟ್ರು ಒಂದು ಆಪರೇಷನ್ ಮಾಡ್ಬೇಕು ಅಂದ್ರೆ ಅವ್ರು ಫಸ್ಟ್ ಏನ್ ಮಾಡ್ತಾರೆ, ಟೇಬಲ್ ಕ್ಲೀನ್ ಮಾಡ್ತಾರೆ, ಕತ್ರಿ ಕ್ಲೀನ್ ಮಾಡ್ತಾರೆ, ಆ ಪೇಷಂಟ್ ಮೇಲೆ ಕೂದಲೆಲ್ಲ ತೆಗಿತಾರೆ, ಆಮೇಲೆ ಅವರು ಶಸ್ತ್ರಚಿಕಿತ್ಸೆ ಮಾಡ್ತಾರೆ. ಹಾಗೆ ಇದು ಹೇಗೆ ಅಂದ್ರೆ, ನಮ್ಮ ಚಿತ್ತದಲ್ಲಿ ಏನು ಒಂದು ಇದೆ, ಆ ಒಂದು ನಾನು ದೇಹ, ಮನಸ್ಸು, ಬುದ್ಧಿ, ನಾನು ನನ್ನದು ಅನ್ನೋ ಒಂದು ಇದೆ, ಇದನ್ನೆಲ್ಲ ಆಚೆ ತೆಗಿಬೇಕಾಗ ಮೊದಲು ನನ್ನ ಕ್ಲೀನಿಂಗ್ ಪ್ರೋಸೆಸ್ ಆಗ್ಬೇಕು. ಸೊ ನನ್ನ ಕ್ಲೀನಿಂಗ್ ಪ್ರೋಸೆಸ್ಗೆ ಇದು ಆಗಾಗ ನಾನು ಮನಸ್ಸು ಕೊಟ್ಟು ಅದರಲ್ಲಿ ನಾನು ನನ್ನ ಮೂಲ ಸ್ವರೂಪನ ಹಚ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ. ಆದ ಕಾರಣ ಈ ಹಸು ಹೇಗೆ ಮೆಲ್ಕಾಕುತ್ತೋ ನಾವು ನಿಧಾನವಾಗಿ ಯೋಚನೆ ಮಾಡಿ ನಮ್ಮ ಸಂಶಯಗಳನ್ನೆಲ್ಲ ಪರಿಹರಿಸಿಕೊಂಡು ಗುರುಮುಖೇಂತರ ಇದನ್ನು ಕಲಿತಾಗ ನಿನ್ನ ಆತ್ಮ ಸ್ವರೂಪದಲ್ಲಿ ನಿಲ್ಲಿಸ್ಬೋದು. ಸೊ ಇದಕ್ಕೆ ಇನ್ನೊಂದು ಎಕ್ಸಾಂಪಲ್ ಹೇಳಿದ್ದಾರೆ. ಈಗ ಇದು ರಾಮಕೃಷ್ಣ ಪರಮಹಂಸರು ಇದ್ದಾಗ ಅವರು ತೋತಾಪುರಿ ಇವರು ಗುರುಗಳು ಇದು ಉಪಾಸನೆ, ಕಾಳಿ ಉಪಾಸನೆ ಮಾಡಿದ್ಮೇಲೆ ಅವ್ರು ತಿರ್ಗಾ ಮಾರನೇ ದಿನ ತಿರ್ಗಾ ನೀನ್ ಕುತ್ಕೊಂಡು ಶ್ರವಣ ನಿಧಿಧ್ಯಾಸ ಮಾಡ್ಬೇಕು ಅಂತ ಹೇಳ್ತಾರೆ. ಆಗ ರಾಮಕೃಷ್ಣರು ಯಾತಕ್ಕೆ ನಾನು ಮಾಡ್ಬೇಕು ಅಂತ ಅವ್ರು ಹೇಳ್ತಾರೆ, ಅವ್ನ್ ಕಮಂಡಲ ತೋರಿಸ್ಬಿಟ್ಟು, ನೋಡಪ್ಪ ತಾಮ್ರದ ಕಮಂಡಲ
ಇದನ್ನ ದಿನಾ ತೊಳಿತಾ ಇದ್ದಾಗೆ ಅದು ಶೈನಿಂಗ್ ಆಗ್ಬೇಕು. ಅದೇ ರೀತಿ ನೀನು ಸದಾಕಾಲ ನಿಧಿಧ್ಯಾಸ ಮಾಡ್ಬೇಕು ಅಂತ ಹೇಳ್ತಾರೆ. ಆದ್ರೆ ರಾಮಕೃಷ್ಣ ಪರಮಹಂಸರು ಉತ್ತಮ ಅಧಿಕಾರಿ ಆದ ಕಾರಣ ಅವ್ರು ಹೇಳ್ತಾರೆ, ಅದ್ಯಾಕೆ ತಾಮ್ರದ ಪಾತ್ರೆನ ಇಟ್ಕೋಬೇಕು, ನಾನು ಇದು ಬಂಗಾರದ ಪಾತ್ರೆ ಇಟ್ಕೊಂಡಾಗ ಅದು ಯಾವಾಗ ಹೊಳೆಯುತ್ತಲ್ಲ ಅಂತ. ಅಂದ್ರೆ ಆ ಒಂದು ಉತ್ತಮ ಅಧಿಕಾರಿಗಳಿಗೆ ಇದು ಒಂದು ಸಲಿ ಶ್ರವಣ ಮನನ ನಿಧಿಧ್ಯಾಸ ಆಗ್ಬಿಟ್ರೆ ಸಾಕು, ಅವರು ತಮ್ಮ ಒಂದು ಇದರಲ್ಲಿ ನೆಲೆನಿರ್ತಾರೆ. ಅದಕ್ಕೆ ಹೇಳ್ತಾರೆ ತ್ರೀ ಕ್ಯಾಟಗರೀಸ್ ಸಾಧಕ. ಒಂದು ಉತ್ತಮ ಅಧಿಕಾರಿ, ಅವನು ಹೆಂಗೇನು ಒಣಗಿದ ಏನೋ ಕಟ್ಗೆ ಇದ್ದ ಹಾಗೆ, ಅವ್ನು ಒಂದ್ಸಲಿ ಹೇಳಿದ್ರೆ ಶ್ರವಣ ಮಾತ್ರೇನ ಮುಕ್ತಿ ಆಗ್ಬಿಡ್ತಾನೆ. ಆದ್ರೆ ಎರಡನೇ ಅವನಿಗೆ ಶ್ರವಣ ಜೊತೆಗೆ ಸ್ವಲ್ಪ ಅವನಿನ್ನ ಅಂತರಂಗ ಶುದ್ಧಿ ಮಾಡ್ಕೊಳ್ಳೋದಿರುತ್ತೆ. ಆದ ಕಾರಣ ಮನಃಶುದ್ಧಿ ಮಾಡ್ಕೊಳ್ಳೋದಕ್ಕೆ ಅವನು ಮನನನೂ ಬೇಕು. ಆಗ ಅವನೊಂದು ಅರ್ಧ ಹತ್ತಿ ಅರ್ಧ ಒಣಗಿರೋ ಕಟ್ಟಿಗೆ ಇದ್ದ ಹಾಗೆ. ಆದ್ರೆ ಮೂರನೇ ಕ್ಯಾಟಗರಿಯನ್ನು ಅವನಿಗೆ ಶ್ರವಣನೂ ಬೇಕು, ಮನನನೂ ಬೇಕು, ನಿಧಿಧ್ಯಾಸನೂ ಬೇಕು. ಯಾಕೆಂದ್ರೆ ಅವನು ಎಷ್ಟೋ ಇದನ್ನ ಥಾಟ್ ಪ್ರೊಸೆಸ್ ಅವನ ಮೈಂಡ್ ಅಲ್ಲೇ ಇರೋದನ್ನ ಅದನ್ನ ಕ್ಲೀನಿಂಗ್ ಪ್ರೊಸೆಸ್ ತುಂಬಾ ಟೈಮ್ ತಗೊಳುತ್ತೆ ಅಂತ ಇದನ್ನ ಹೇಳಿದ್ದಾರೆ. ಸೊ ಅನುಭವಕ್ಕೆ ಏನು ಆಬ್ಜೆಕ್ಟ್ ಸಬ್ಜೆಕ್ಟ್ ರಿಯಾಲಿಟಿ ನಾವು ಯಾವುದೇ ಒಂದು ನೋಡ್ಬೇಕಾದ್ರೆ ಶುಡ್ ಬಿ ಇದಂ ವೃತ್ತಿ ಮತ್ತು ಅಹಂ ವೃತ್ತಿ ಎರಡೂ ಇರಬೇಕು. ಅದೆಲ್ಲ ಆದಾಗ ಏನಾಗುತ್ತೆ, ನಮ್ಗೆ ಅದು ಮೆಮರಿ ಇಂಪ್ರೆಷನ್ ಆಗಿ ಕಲೆಕ್ಟ್ ಆಗುತ್ತೆ. ಇಲ್ಲಿ ಮೂಲ ಸಾಧನೆ ಇದು ನೀನು ಆತ್ಮಸ್ವರೂಪಿ ಅಂತ ನೋಡಿದ್ರೆ ಯು ಶುಡ್ ಹೋಲ್ಡ್ ಆನ್ ಟು ದಿ ಸಿಂಗಲ್ ಥಾಟ್ ದಟ್ ಐ ಆಮ್ ಬ್ರಹ್ಮನ್ ಅನ್ನೋದು ಅಂಡ್ ಎಲಿಮಿನೇಟ್ ಆಲ್ ಯುವರ್ ಥಾಟ್ಸ್ ಅಂತ ಹೇಳಿ ಗುರುಗಳು ಹೇಳಿದ್ದಾರೆ. ಸೊ ಹೇಗೆ ಅಂದ್ರೆ ನಮಗೆ ನಾವು ನಾನು ಗಂಡಸು ನಾನು ಹೆಂಗಸು ಅಂತ ಹೇಳೋ ಪ್ರಮೇಯನೇ ಇಲ್ಲ. ಯಾಕೆಂದ್ರೆ ಅದಕ್ಕೆ ಯಾವ್ದು ನನ್ನ ಮನಸ್ಸು ಬುದ್ಧಿ ಮುಖಾಂತರ ತಿಳ್ಕೊಳ್ಳಲ್ಲ. ನಾನು ಒಂದೇ ಸಲಿ ನನಗೆ ಗಂಡಸು ಅಂತ ಪದೇ ಪದೇ ಹೇಳ್ಕೊಳ್ಳೋ ರೀತಿ ಹೇಗೆ ಆಗಲ್ವೋ ಅದೇ ರೀತಿ ನಾವು ಶ್ರವಣ ಮನನ ನಿಧಿಧ್ಯಾಸ ಮಾಡಿ ಮೂಲವಾಗಿ ನಿನಗೆ ನಿನ್ನ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ನಾನು ಬ್ರಹ್ಮಸ್ವರೂಪಿ ಅಂತ ನೆಲೆಸಿದಾಗ ನೀನು ಎಚ್ಚರದಲ್ಲಿರ್ಲಿ, ಕನಸಿನಲ್ಲಿರ್ಲಿ, ಗಾಢನಿದ್ರಲ್ಲಿರ್ಲಿ ನೀನು ಆತ್ಮಸ್ವರೂಪಿಯಾಗಿತ್ತು ಆನಂದಮಯಿಯಾಗಿ ನಿನ್ನ ಏನು ಇನ್ನು ಉಳಿದ ಒಂದು ಸಮಯ ಇರುತ್ತೆ. ಆಗ ನೀನು ಏನು ಸರ್ವಂ ಕಲ್ವಿದಂ ಬ್ರಹ್ಮ ಅಯಮಾತ್ಮ ಬ್ರಹ್ಮ ಅನ್ನೋ ಒಂದು ಇದು ಮಾಡಿಕೊಂಡು ನೀನು ನಿಷ್ಕಾಮ ನಿಷ್ಕರ್ಮ ಕರ್ಮ ಮಾಡಿಕೊಂಡು ನೀನು ಜೀವನ್ ಮುಕ್ತನಾಗುವುದಕ್ಕೆ ಇದೆಲ್ಲವೂ ಮೂಲ ಒಂದು ಅವಶ್ಯಕವಾದ ಈ ಸಾಧನೆಗಳು ಅಂತ ತಿಳಿಸಿರೋದು ನಮಗೆ ಹಂಚಿಕೊಂಡು ಕರೀಲಿ. ಟೈಮ್ ಎಷ್ಟಾಯ್ತು? ನಿಮಿಷ 48 ಸೆಕೆಂಡ್. ಸೆಲ್ಫ್ ಇವ್ಯಾಲ್ಯೂಯೇಷನ್ ಮಾಡಿ. ಮ್ಯೂಟ್ ಆಗಿದೆ ಸರ್. ನಾನು ಎಲ್ರು ಇರೋ ಸ್ಕ್ರೀನ್ ಹಾಕೊಂಡಿಲ್ಲ, ಅದಕ್ಕೆ ಅವ್ರು ಹೇಳಿ ಸ್ಲೈಡ್ ಬಗ್ಗೆ ನಂಗೆ ಅಷ್ಟು ಅರಿವು ಬರಲಿಲ್ಲ. ಅದರ್ವೈಸ್ ಐ ಮೈಟ್ ಹ್ಯಾವ್ ರೆಡ್ಯೂಸ್ ಟು ಸಮ್ ಎಕ್ಸ್ಟೆಂಟ್ ಫಾರ್ 1 minute ಇದು ಮಾಡಿ ಹೇಳ್ಬಹುದಾಗಿತ್ತು ಅಂತ ಅನ್ಸುತ್ತೆ. ಮಿಕ್ಕಿದ್ದಂಗೆ ನಮ್ಮ ಗುರುಗಳು ಏನ್ ಹೇಳಿದ್ದಾರೆ ನೀವು ಕಳಿಸಿದ್ದೀರಲ್ಲ, ಅದ್ರಲ್ಲಿ ಇರುವಂತದ್ದು ಆಲ್ಮೋಸ್ಟ್ ಒಂದು 80% ಅದು ನನಗೆ ಅರ್ಥ ಆಗಿರುವ ರೀತಿಯಲ್ಲಿ ನಾನು ತಿಳಿಸಿದ್ದೀನಿ ನನ್ನ ಅಭಿಪ್ರಾಯ. ಅದ್ರಲ್ಲಿ ಏನಾದ್ರು ಹೆಚ್ಚು ಕಮ್ಮಿ ಇದ್ರೆ ತಾವೆಲ್ಲ ತಿಳಿಸ್ಕೊಡ್ಬೇಕು. ಪ್ರಶ್ನೆ ರೂಪಾ ಅವರು ಇದ್ದೀರಾ? ನನಗೆ ಸ್ಕ್ರೀನ್ ಅಲ್ಲಿ ಕಾಣಿಸ್ತಿಲ್ಲ. ರೂಪಾ ಅವ್ರ ಪ್ರಶ್ನೆ ಕೇಳ್ಬೋದು. ಓಕೆ, ಇದು ಮನನದ ಬಗ್ಗೆ ಅವ್ರು ಮಾತಾಡಿದ್ರು. ನಾವು ಮನನ ಮಾಡ್ಬೇಕಾದ್ರೆ ಯಾವ ರೀತಿಯಿಂದ ಮಾಡಿದ್ರೆ ನಮ್ಗೆ ಅಂದ್ರೆ ಅದು ಬೇಗ ಉಪಯೋಗ ಆಗುತ್ತೆ, ಬೇಗ ತಿಳುವಳಿಕೆ ಬರುತ್ತೆ ಅಂತ ಸ್ವಲ್ಪ ಹೇಳಿದ್ರೆ. ವಿಡಿಯೋ ಆನ್ ಮಾಡ್ಕೊಳ್ಳಿ ರೂಪ ಅವ್ರೆ. ಓಕೆ. ಈಗ ಶ್ರವಣ ಮನನ ನಿಧಿಧ್ಯಾಸ ಮೊದಲನೇ ಹಂತ ಶ್ರವಣ, ಎರಡನೇ ಹಂತ ಮನನ. ಮನನ ಅಂದ್ರೆ ಅಂದ್ರೆ ಮನಸ್ಸು. ಸೊ ನಾವು ಶ್ರವಣ ಕೇಳಿದಾಗ ಮಾತ್ರ ನಮ್ಮ ಮನಸ್ಸು ಕೇಂದ್ರೀಕೃತವಾಗಿರುತ್ತೆ. ಆದ್ರೆ ನಾವು ಹೊರ ಜಗತ್ತಿಗೆ ಹೋದಾಗ, ಬೇರೆ ಸಂಸಾರದಲ್ಲಿ ಕೆಲಸ ಮಾಡ್ತಿದ್ದಾಗ, ಹೊರಗಡೆ ಕೆಲಸ ಮಾಡ್ತಿದ್ದಾಗ ಆ ಮೂಲ ಇದನ್ನ ನಾವು ಕೇಳಕ್ಕಾಗಲ್ಲ.
ತಿರ್ಗಾ ನಾಳೆ ಶ್ರವಣ ಬಂದಾಗ ಮಾತ್ರ ಜ್ಞಾಪಕ ಬರುತ್ತೆ. ಆದ್ರಿಂದ ಈ ಮನನ ಅಂದ್ರೆ ನಿನಗೆ ಏನು ಸದ್ಗುರುಗಳು ಆ ಗ್ರಂಥಗಳ ಆಧಾರದ ಮೇಲೆ ಅಯಮಾತ್ಮ ಬ್ರಹ್ಮ ಅನ್ನೋ ಒಂದು ಮೂಲ ತತ್ವಕ್ಕೆ ಮಾಡಿ ಆತ್ಮ ಅನಾತ್ಮ ಯಾವ್ದು ಶಾಶ್ವತ ಯಾವ್ದು ಅಶಾಶ್ವತ ಅನ್ನೋದ್ರ ಬಗ್ಗೆ ಏನ್ ಹೇಳಿರ್ತಾರೆ ಅದನ್ನ ನಾವು ಸದಾ ಕಾಲ ನಾನು ಹೊರಗಡೆ ಜಗತ್ತಿನಲ್ಲಿದ್ರು ಅಥವಾ ನಾನು ವಿಶ್ರಾಂತ ಮಾಡ್ತಾ ಇದ್ದು ಆ ಏಕಾಗ್ರತೆಯಿಂದ ಚಿಂತನೆ ಮಾಡ್ಬೇಕು. ಆ ಚಿಂತನೆ ಮಾಡಿದಾಗ ಏನಾಗುತ್ತೆ, ನಮ್ಗೆ ಕೆಲವು ಡೌಟ್ಸ್ ಬರುತ್ತೆ. ಆ ಡೌಟ್ಸ್ ಬಂದಾಗ ತಿರ್ಗಾ ನಮ್ಗೆ ಡೌಟ್ಸ್ ಹೇಳೋದಕ್ಕೆ ಈ ವ್ಯವಹಾರದಲ್ಲಿ ಇರೋರು ಯಾರು ಹೇಳಲ್ಲ. ಯಾರು ಈ ಒಂದು ಸತ್ಸಂಗದಲ್ಲಿ ಇರೋರು ಇಟ್ಬಿಟ್ರು ಅಥವಾ ಸದ್ಗುರುಗಳಿಂದಾನೆ ನಾವು ತಿರ್ಗಾ ನನಗೆ ಈ ತರ ಡೌಟ್ ಆಗ್ತಾ ಇದೆ, ನನಗೆ ಹೀಗ ಅನಿಸ್ತಾ ಇದೆ ನನಗೆ ಅಂತ ಹೇಳಿ ವಾಪಸ್ ಬರ್ತೀವಿ. ತಿರ್ಗಾ ಅವರಿಂದ ಕ್ಲಾರಿಟಿ ತಗೊಂಡು ಆಗ್ಲೇನೆ ನಮಗೆ ಅಂತರಂಗ ಶುದ್ಧಿ ಮಾಡ್ಕೋಬೇಕು. ಅಂತರಂಗ ಶುದ್ಧಿ ಯಾಕೆ ಅಂದ್ರೆ ನಮ್ಮಲ್ಲಿ ಸಾವಿರಾರು ಯೋಚನೆಗಳಿದೆ. ನಾನೇ ದೇಹ ಮನಸ್ಸು ಬುದ್ಧಿ ಅನ್ಕೊಂಡ್ಬಿಟ್ಟಿರ್ತೀನಲ್ಲ, ಅಷ್ಟು ಬೇಗ ಅದು ಹೊರಬರೋದಕ್ಕೆ ಕಷ್ಟ ಆಗೋದ್ರಿಂದ ಇದನ್ನ ಸದಾಕಾಲ ಶ್ರವಣಮಾನದಲ್ಲಿ ಮನನ ಮಾಡಿ ನಿಮ್ಮ ಪ್ರಶ್ನೆಗಳಿಗೆ ಎಲ್ಲಾ ಡೌಟ್ಸ್ಗೂ ಉತ್ತರ ಸಿಗ್ಬೇಕು. ಉತ್ತರ ಸಿಕ್ಕಾಗ್ಲೇ ನೀವು ಮುಂದಕ್ಕೆ ಆಗೋದು. ನಿಮ್ಗೆ ಡೌಟ್ ಬಂತು ಅಂದ್ರೆ ತಿರ್ಗಾ ನೀವು ಈ ಕಡೆ ಒಂದ್ ಕಾಲು ಆ ಕಡೆ ಒಂದ್ ಕಾಲು ಇಟ್ಟಿರ್ತೀರಾ. ಸೊ ಕ್ಲಾರಿಟಿ ಆಫ್ ಇಂಟೆಲೆಕ್ಟ್ ಅಂಡ್ ಪ್ಯೂರಿಟಿ ಆಫ್ ಹಾರ್ಟ್, ಸೇವಾ ಭಾವ ಇವೆರಡು ಮಾಡಿದಾಗ ನೀವು ಶ್ರವಣ ಮನನ ನಿಧಾನ ಮುಖಾಂತರ ನಿನ್ನ ನಿಜ ಸ್ವರೂಪಕ್ಕೆ ತಿಳ್ಕೊಳ್ಳೋದಕ್ಕೆ ಬಹಳ ಅದು ಹೆಲ್ಪ್ ಮಾಡುತ್ತೆ ಅಂತ ಹೇಳಿ. ಓಕೆ, ಚೆನ್ನಾಗಿ ಹೇಳಿದ್ದು. ತುಂಬಾ ಚೆನ್ನಾಗಿ ಮಾತಾಡಿದ್ರಿ ಸರ್. ಸ್ವರೂಪವನ್ನ ತಿಳ್ಕೊಳ್ಳೋದಕ್ಕೆ ಎಷ್ಟು ಮುಖ್ಯ ಮನನ ಅಂತ. ಉತ್ತಮಾಧಿಕಾರಿಗಾದ್ರೆ ಒಣ ಹುಲ್ಲಿನ ರೀತಿ ಬೇಗ ಆಗ್ಬಿಡುತ್ತೆ, ಮಿಕ್ಕಿದವ್ರಿಗೆ ಮನನ ಎಷ್ಟು ಮುಖ್ಯ. ಒಂದು ಉದಾಹರಣೆನೂ ಚೆನ್ನಾಗಿ ಕೊಟ್ರಿ. ಹಸು ಎಲ್ಲ ಹುಲ್ ತಿಂದು ಮೆಲ್ಕ್ ಹಾಕೋ ರೀತಿ ಯಾವಾಗ್ಲೂ ಸದಾ ಅದನ್ನ ಮನನ ಮಾಡ್ತಾನೆ ಇರ್ಬೇಕು ಅಂತ ತುಂಬಾ ಚೆನ್ನಾಗಿ ಹೇಳ್ಕೊಟ್ರು. ಅದರಿಂದ ವಿವೇಕ ವೈರಾಗ್ಯ ಬರುತ್ತೆ. ಹೇಗೆ ನಾವು ಆ ಸ್ವರೂಪಕ್ಕೆ ಹತ್ರ ಹೋಗೋದಕ್ಕೆ ಅನುಕೂಲ ಆಗತ್ತೆ ಅನ್ನೋದನ್ನ ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ರಿ. ವಾಣಿಜ್ಯ ಅವರು ತುಂಬಾ ಚೆನ್ನಾಗಿತ್ತು ಶ್ರೀನಿವಾಸ ಮೂರ್ತಿ ಅವರೇ. ಎಲ್ಲಾ ಪಾಯಿಂಟ್ಸ್ ತುಂಬಾ ರೆಲೆವೆಂಟ್ ಆಗಿತ್ತು. ನೀವ್ ಹೇಳಿದ ಸೀಕ್ವೆನ್ಸ್, ಕೊಟ್ಟಿದ್ದ ಎಕ್ಸಾಂಪಲ್ಸ್ ಎಲ್ಲ ತುಂಬಾ ಸೂಟಬಲ್ ಆಗಿತ್ತು. ನಿಮ್ ಮುಂದೆ ಒಂದ್ ಗಡಿಯಾರ ಇಟ್ಕೊಂಡಿದ್ದೀರಾ? ಇಲ್ಲ ನಾನು ಇಟ್ಕೊಂಡಿಲ್ಲ. ನಾನು ಯೂಶಲಿ ಯಾರನ್ನ ಹಿಂಗ್ ಮಾಡಿದ್ರೆ ತೋರಿಸ್ತೀನಿ. ಬಟ್ ಇಲ್ಲ ನಾನು ಈ ಕಡೆಗೆ ಸ್ವಲ್ಪ ಸಿಂಗಲ್ ಫೋಕಸಿಂಗ್ ಆಗೋಯ್ತಲ್ವಾ, ನಾನು ಅದಕ್ಕೆ ಕೊನೆಯನ್ನೆಲ್ಲ ಆಗಿರ್ಬೋದೇನೋ ಅನ್ಕೊಂಡ್ ಮಾಡ್ದೆ. ಅವ್ರು ತೋರಿಸಿರೋದನ್ನ ನೋಡ್ಲೇ ಇಲ್ಲ. ಪ್ರಾಬ್ಲಮ್. ನೆಕ್ಸ್ಟ್ ಟೈಮ್ ಇಂದ ಒಂದು ವಾಚ್ ಅವ್ರಿಗೆ ಫಸ್ಟ್ ಬೇರೆಯವ್ರು ಮಾತಾಡಿದಿತ್ತಲ್ಲ, ಫಸ್ಟ್ ಇವ್ರನ್ನೇ ಕರೆದಿದ್ದಕ್ಕೆ ಅವ್ರಿಗೆ ಇದಾಯ್ತು ಅಂತ. ಅಲ್ಲ, ಒಂದ್ ಟೇಬಲ್ ಕ್ಲಾಕ್ ಮುಂದೆ ಇಟ್ಕೊಂಡ್ಬಿಟ್ಟಿದ್ರೆ ಚಿಕ್ಕ ಟೈಮ್ ಪೀಸ್ ಸಿಕ್ಕತ್ತಲ್ಲ, ಅಲಾರ್ಮ್ ಕ್ಲಾಕ್, ಅದ್ ಇಟ್ಕೊಂಡ್ಬಿಟ್ಟಿದ್ರೆ ನಿಮ್ ಟೈಮ್ ಅವ್ರು ತೋರಿಸ್ತಾರೆ, ಜೊತೆಗೆ ನೀವು ನೋಡ್ಕೊಂಡು ಅಡ್ಜಸ್ಟ್ ಮಾಡ್ಕೋತಾ ಇರ್ಬೋದು. ಹೌದೌದು, ಅದು ಸಿಂಕ್ರನೈಸ್ ಮಾಡ್ಕೋಬಹುದು. ಟೈಮ್ ಅದು ಗೊತ್ತಾಗ್ಲಿಲ್ಲ ನಿಮ್ಗೆ, ಅದರಿಂದ ಎಕ್ಸ್ಟೆಂಡ್ ಆಯ್ತು. ಇಲ್ದೇ ಇದ್ರೆ ರಿಯಲಿ ಎಕ್ಸಲೆಂಟ್ ಟಾಕ್, ತುಂಬಾ ಚೆನ್ನಾಗಿದೆ. ಟೈಮ್ ಕೀಪರ್ನು ಸ್ಪಾಟ್ಲೈಟ್ ಮಾಡ್ಬೋದಾ ಸ್ಪೀಕರ್ ಜೊತೆಗೆ? ವಾಸುಕಿ ಅವರೇ ಮಾಡ್ಬೇಕು. ಅವರು ಯಾರನ್ನಾದ್ರೂ ಹೋಸ್ಟ್ ಮಾಡಿ ಹಿಂದೆ ಮಾಡಕ್ ಆಗಿರ್ತೇನೋ. ನಾನ್ ಮೆಸೇಜ್ ಹಾಕಿದೆ ಅವ್ರಿಗೆ, ಅಲ್ಲಿ ಇಲ್ವೋ ಏನೋ, ಅದಕ್ಕೆ ಗೊತ್ತಾಗಿಲ್ಲ ಅವ್ರಿಗೆ ಅನ್ಸುತ್ತೆ. ಅಥವಾ ಮತ್ತೆ ಇದಾಗ್ಬಿಟ್ರೆ ಅವ್ರದ್ದು ಏನಾದ್ರು ವಾಸುಕಿ. ಇಲ್ಲ, ಅದು ಟ್ರೈ ಮಾಡ್ದೆ ಕಥೆನಿಯವ್ರೆ. ಅದು ಕೋ-ಹೋಸ್ಟ್ ಮಾಡಕ್ಕೆ ಬಿಡ್ತಾ ಇಲ್ಲ. ಡೈರೆಕ್ಟ್ ಆಗಿ ಐ ಕ್ಯಾನ್ ಚೇಂಜ್ ಯು ಟು ಹೋಸ್ಟ್ ಇಟ್ ಸೆಲ್ಫ್. ಮೇಕ್ ಹೋಸ್ಟ್ ಅಂತ ಇದೆ. ಬೇಕಿದ್ರೆ ನಾನು ಮೇಕ್ ಹೋಸ್ಟೇ ಮಾಡ್ಬಿಡಿ ಬೇಕಿದ್ರೆ. ಬಟ್ ಹೋಸ್ಟ್ ಬೇಕಾ? ಈಗ ನೀವ್ ಇರ್ತೀರಲ್ವಾ? ನಾನ್ ಸ್ವಲ್ಪ ಬಿಸಿ ಇದ್ದೀನಿ, ಆ ಕಡೆ ಈ ಕಡೆ ಓಡಾಡ್ತಿದ್ದೀನಿ. ನಮ್ ತಾಯಿಯವ್ರಿಗೆ ಆಪರೇಷನ್ ಅವ್ರಿಗೆ ಹೋಸ್ಟ್ ಮಾಡ್ತೀನಿ. ನೀವು ಕಂಟಿನ್ಯೂ ಮಾಡಿ. ಬೈ ದ ಟೈಮ್ ಐ ವಿಲ್ ಮೀಟ್. ಅದೇ ಬೇರೆ ಯಾರು ನೆಕ್ಸ್ಟ್ ಹೇಳಿ ಆಶಾ ಅವರೇ? ಒಂದ್ ನಿಮಿಷ. ಅದೇ ಜ್ಯೋತಿ ವೆಂಕಟ್ ಅವರು ನಿಧಿಧ್ಯಾಸನದ ಬಗ್ಗೆ. ಅದೇ ಅವ್ರಿಗೆ ಯಾರು ಟೈಮ್ ನೋಡ್ಕೋತಾರೆ? ಟೈಮ್ ಮತ್ತೆ ಹ್ಯಾಂಗ್ ಆಗಿದೆ ಅಲ್ಲ, ಕಾತ್ಯಾಯನಿ ಅವ್ರದ್ದು ಇದಾಯ್ತೇನೋ? ಇಲ್ಲ ಏನೂ ಆಗಿಲ್ಲ. ಟೈಮ್ ನೋಡ್ಕೋತಾರೆ ಅಂತ.
ಒಂದ್ ಸ್ವಲ್ಪ ಟೈಮ್ ಯಾರು ನೋಡ್ಕೋತಾರೆ ಅಂತ ಕೇಳಿದೆ ನಾನು. ಇವ್ರು ಇನ್ನೂ ನನ್ನ ಹೋಸ್ಟ್ ಮಾಡ್ಬೇಕು, ಮಾಡಿದ್ಮೇಲೆ ನಾನು ಸ್ಟಾರ್ಟ್. ಅಷ್ಟೊತ್ತಿಗೆ ಟೈಮ್ ಯಾರು ನೋಡ್ಕೊಳ್ಳೋರು ಅಂತ ಆಯ್ತಾ? ನಾನ್ ನೋಡ್ಕೊಳ್ತೀನಿ. ಮಾಡಾಯ್ತು. ಹಾ. ರತ್ನ ಅವ್ರು ನೋಡ್ಕೋತೀರಾ? ಶುರು ಮಾಡ್ಲಾ ನಾನು? ಓಕೆ. ಶ್ರೀ ಗುರುಭ್ಯೋ ನಮಃ. ಎಲ್ಲ ಆತ್ಮಜ್ಯೋತಿಗಳಿಗೂ ನನ್ನ ನಮಸ್ಕಾರ. ಇವತ್ತು ನನಗೆ ಬಂದಿರೋದು ನಿಧಿಧ್ಯಾಸ. ಅಂದ್ರೂ ನಾನು ಎಲ್ಲ ಟೋಟಲಿ ತಗೊಂಡು ಮಾತಾಡ್ತೀನಿ, ನಿಧಿಧ್ಯಾಸದ ಬಗ್ಗೆನೇ ಮಾತಾಡ್ತೀನಿ, ಬಟ್ ಸ್ಟಾರ್ಟ್ ಮಾಡೋದು ಟೋಟಲಿ. ಅಂದ್ರೆ ಇವಾಗ ನಾವು ಜ್ಞಾನ ಯೋಗದಲ್ಲಿ ಅಂದ್ರೆ ವೇದಾಂತ ಸಾಧನೆಯಲ್ಲಿ 3 ಹಂತಗಳು ಇರುತ್ತೆ. ಒಂದು ಶ್ರವಣ, ಒಂದು ಮನನ, ಮತ್ತೊಂದು ನಿಧಿಧ್ಯಾಸ. ಅಂದ್ರೆ ಶ್ರವಣದಲ್ಲಿ ನಾವು ಗುರುವಿನಿಂದ ಕೇಳ್ಬೇಕು ಅಜ್ಞಾನ ಎಲ್ಲ ಕಳ್ಕೊಳಕ್ಕೆ. ನೀನು ಬ್ರಹ್ಮಸ್ವರೂಪಿ, ನೀನು ಸಚ್ಚಿದಾನಂದ ಸ್ವರೂಪಿ, ನೀನೇ ಆತ್ಮ ಅನ್ನೋದನ್ನ ಗುರುಗಳಿಂದ ಕೇಳ್ಕೊಳ್ಳೋದು, ಅದು ಶ್ರವಣ ಆಗುತ್ತೆ. ಅಂದ್ರೆ ಅದನ್ನ ಬೀಜ ಬಿತ್ತೋದು ಅಂತಾನು ಹೇಳ್ಬೋದು. ಗುರುಜಿ ಹೇಳೋ ತರ ಬೀಜನ ಬಿತ್ತನೆ ಮಾಡೋದು ಅಂತ. ಮನನ ಅಂತಂತಂದ್ರೆ ಇವಾಗ ಶ್ರವಣ ಅಂತಂತಂದ್ರೆ ನೀವು ಇದ್ರಲ್ಲಿ ಕಳಿಸ್ತೀರಲ್ವಾ ವಿಡಿಯೋ ನಮ್ ಗ್ರೂಪ್ ಅಲ್ಲಿ, ಅದನ್ನ ಕೇಳಿಸ್ಕೊಳ್ಳೋದು ಶ್ರವಣ ಅಂತ ಆಗುತ್ತೆ. ಮನನ ಏನಾಗುತ್ತೆ ಅಂತಂತಂದ್ರೆ ಈ ತರ ಇವಾಗ ಸ್ಟಡಿ ಸರ್ಕಲ್ಸ್ ಅಲ್ಲಿ ನಾವೇನ್ ಇದ್ರ ಬಗ್ಗೆ ಮಾತಾಡ್ತೀವಲ್ಲ ಅದನ್ನ ಮನನ ಅಂತ ಅನ್ಕೋಬಹುದು. ಆಮೇಲೆ ಇವಾಗ ಬೀಜ ಬಿತ್ತಿದ್ಮೇಲೆ ಕಳೆ ಕೆಟ್ಟ ಗಿಡಗಳು ಇದು ಎಲ್ಲ ಅಲ್ಲಿ ಹುಟ್ಟುತ್ತಲ್ವಾ, ಅದನ್ನೆಲ್ಲ ತೆಗಿಬೇಕಲ್ವಾ. ಅಂದ್ರೆ ನಮ್ಗೆ ಸಂಶಯ ಏನಿರುತ್ತೆ ಒಳಗಡೆ, ನೀನೇ ಬ್ರಹ್ಮ ಸ್ವರೂಪಿ ಅಂತ ಹೇಳ್ದಾಗ್ಲೂನು ಪೂರ್ತಿ ಕ್ಲಿಯರ್ ಆಗಿರಲ್ಲ. ಸೊ ಅದು ಮನನ ಮಾಡೋದಕ್ಕೆ, ಅದು ಕಳೆಗಳು ಕೀಳೋದನ್ನ ಮನನ ಅಂತ ಹೇಳ್ತಾರೆ. ಈಗ ನನಗ್ ಬಂದಿರೋ ಟಾಪಿಕ್ಗೆ ಬರೋಣ, ನಿಧಿಧ್ಯಾಸ ಅಂತಂದ್ಬಿಟ್ಟು. ನಿಧಿಧ್ಯಾಸ ಅಂತಂದ್ರೆ ಏನು, ಇವಾಗ ನಾವು ಬೀಜ ಬಿತ್ತಿದ್ವಿ, ಆಮೇಲೆ ನಾವು ಅದ್ ಕಳೆ ಎಲ್ಲ ಕಿತ್ವಿ, ಇವಾಗ ನೀರೆರಿಯೋ ಕೆಲ್ಸ. ನಿಧಿಧ್ಯಾಸ ಅಂತಂತಂದ್ರೆ ನೀರೆರಿಯೋ ಕೆಲ್ಸ. ನಾವು ನೀರೆರೆದು ಅದನ್ನ ಇವಾಗ ಗಿಡ ಮಾಡ್ಬೇಕು, ಬೀಜನ ಗಿಡ ಮಾಡ್ಬೇಕು. ಅದಕ್ಕೆ ನಿಧಿಧ್ಯಾಸ ಅಂತ ಹೇಳ್ಬೋದು. ಅಂದ್ರೆ ನಿಧಿಧ್ಯಾಸ ಇವಾಗ ಧ್ಯಾನ ಮಾಡೋದು ಅಂತ ಹೇಳ್ತಾರೆ. ನಿರಂತರವಾಗಿ ಸತ್ಯದಲ್ಲಿ ಇರೋದು, ಅಂದ್ರೆ ಆತ್ಮನಲ್ಲಿ ಇರೋದು, ಸಾಕ್ಷಿಯಲ್ಲಿ ಇರೋದು ಅಂತಾನು ಹೇಳ್ಬೋದು. ಜೊತೆಗೆ ನಿಧಿ ಅಂತಂದ್ರೆ ಇಲ್ಲಿ ಏನ್ ಬರುತ್ತೆ, ಇದು ಸಂಪತ್ತು ಅಂತ ಹೇಳ್ಬೋದು, ಅಥವಾ ಕೊಪ್ಪರಿಗೆ ಅಂತ ಅಂದ್ಬಿಟ್ಟು ಸಂಪತ್ತು. ಧ್ಯಾಸ ಅಂದ್ರೆ ಅದ್ರ ಮೇಲೆ ಗಮನ ಇಡೋದು ಅಂತ. ಅದ್ರ ಮೇಲೆ ಗಮನ ಏನಕ್ಕೆ ಇಡ್ಬೇಕು ನಾವು ಅಂತ ಅಂದ್ಬಿಟ್ಟು, ಅಂದ್ರೆ ಇವಾಗ ನಿಧಿ ಅಂತಂತಂದ್ರೆ ಸಾಮಾನ್ಯ ಕಳ್ತನ ಆಗ್ಬಿಡುತ್ತೆ ಅಂತ ಯೋಚನೆ. ಯಾರು ಅದನ್ನ ಕಳ್ತನ ಮಾಡೋರು, ಅದನ್ನ ಕದಿಯೋರು, ನಿಧಿನ ಕದಿಯೋರು ಯಾರಿದ್ದಾರೆ ಅಂತ. ಇಲ್ಲಿ ನಿಧಿ ಏನು, ನಿಧಿ ಅಂತಂತಂದ್ರೆ ಇವಾಗ ಸತ್ಯ ಅಂದ್ರೆ ನಾನು ಅನ್ನೋದೇನೆ ನಿಧಿ ಅಂತ ಆಗುತ್ತೆ. ಆವಾಗ ನನ್ನನ್ನ ಕಳ್ತನ ಮಾಡೋರು ಕದಿಯೋರು ಯಾರಿದ್ದಾರೆ ಅಂತ ಯೋಚನೆ ಬರುತ್ತೆ. ಧ್ಯಾಸ ಅಂದ್ರೆ ಗಮನ ಏನಕ್ಕೆ ಇಡ್ಬೇಕು, ನಾವು ಎಚ್ಚರವಾಗಿರ್ಬೇಕು ಅಂತ ಅನ್ನೋದಕ್ಕೆ. ಸೊ ಅವಾಗ ಏನಾಗುತ್ತೆ, ಧ್ಯಾಸ ಅಂತಂತಂದ್ರೆ ಎಚ್ಚರವಾಗಿರೋದು ಅಂತಂತಂದ್ರೆ ಇವಾಗ ಮನಸ್ಸು ಇದಕ್ಕೂ ಭೂತಕಾಲಕ್ಕೂ ಹೋಗ್ಬಾರ್ದು, ಭವಿಷ್ಯತ್ ಕಾಲಕ್ಕೂ ಹೋಗ್ಬಾರ್ದು, ಪ್ರೆಸೆಂಟ್ ಅಲ್ಲಿ ಇರ್ಬೇಕು. ಅದೇನೆ ಅಂದ್ರೆ ನಮ್ದು ಏನಂದ್ರೆ ಮನಸ್ಸೇನೆ ಕದಿಯೋದು. ಆಕ್ಚುಲಿ ನಾವ್ ಯಾವಾಗ್ಲೂ ಲೈಫಲ್ಲಿ ಇಲ್ಲ ಭೂತಕಾಲದಲ್ಲಿ ಇರ್ತೀವಿ, ಇಲ್ಲ ಭವಿಷ್ಯತ್ ಕಾಲದಲ್ಲಿ. ಮ್ಯೂಟ್ ಆಗೋಯ್ತು. ಸಾರಿ. ಹಂಗಾಗಿ ನಾವು ವರ್ತಮಾನದಲ್ಲಿ ಇರೋದೇ ಇಲ್ಲ ಯಾವಾಗ್ಲೂ. ಇವಾಗ ಒಂದ್ ಎಕ್ಸಾಂಪಲ್ ಏನಂತಂದ್ರೆ, ಇವಾಗ ನಾನು ಪಾತ್ರೆ ತೊಳಿತಾ ಇದ್ದೀನಿ ಅಂತಂದ್ರೆ, ಯಾರೇ ಆಗ್ಲಿ ಇವಾಗ ಏನಾಗುತ್ತೆ, ಈ ಪಾತ್ರೆ ತೊಳೆಯೋದು ಒಂದೇ ವಿಷಯ ಅಲ್ಲ, ಬೇರೆ ಏನೇ ಕೆಲಸ ನಾವು ಮಾಡಿದ್ನುವೆ ನಮ್ದು ಯಾವಾಗ್ಲೂ ಭೂತಕಾಲದಲ್ಲೇ ಇರುತ್ತೆ. ಏನಾಯ್ತು ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇರುತ್ತೆ. ಭೂತಕಾಲ ಇಲ್ವೇ ಇಲ್ಲ, ಮುಗ್ದೋಗಿದೆ. ಭವಿಷ್ಯತ್ ಕಾಲ ಇನ್ನು ಬಂದೇ ಇಲ್ಲ. ವರ್ತಮಾನದಲ್ಲಿ ನಾವು ಇರೋದೇ ಇಲ್ಲ. ಯಾವಾಗ್ಲೂ ನಾವು ಭೂತ ಅಥವಾ ಅಯ್ಯೋ ಏನಾಗ್ಬೋದು, ಮುಂದೆ ಏನಾಗ್ಬೋದು, ನೆಕ್ಸ್ಟ್ ಏನಾಗ್ಬೋದು ಅನ್ನೋ ತರಾನೇ ಯೋಚನೆ. ಇವಾಗ ಪಾತ್ರೆ ತೊಳಿವಾಗ್ಲೂ ಅಯ್ಯೋ ಇಷ್ಟೊಂದ್ ಪಾತ್ರೆ ಬಿತ್ತಲ್ಲಪ್ಪ, ಎಷ್ಟೊಂದ್ ಆಯ್ತಲ್ವಾ, ಯಾರ್ಯಾರು ತಿಂದಿದ್ದು ಅನ್ನೋ ತರ ಅನ್ಸುತ್ತೆ. ವರ್ತಮಾನದಲ್ಲಿ ವರ್ತಮಾನದಲ್ಲಿ ಇದ್ರೆ ಅದನ್ನೇ ತೊಳೆದ್ರೆ ಅದನ್ನು ನಾವು ಕೆಲ್ಸ ಅಂತ ಅಂದ್ಬಿಟ್ಟು ಅನ್ಕೊಂಡು ಮಾಡಿದ್ರೆ, ಅಂದ್ರೆ ನಾವ್ ಏನ್ ಮಾಡ್ತೀವಿ ಅದು ವರ್ತಮಾನದಲ್ಲಿ ಇದ್ಕೊಂಡು ಅದ್ರಲ್ಲೇನೆ ಧ್ಯಾನ ಇಟ್ಟು ಮಾಡಿದ್ರೆ, ಈವನ್ ಅದನ್ನು ಧ್ಯಾನ ಒಂದೇನೆ ಅಲ್ಲ. ನಿಧಿಧ್ಯಾಸ ಅಂದ್ರೆ ನಾವು ಮಾಡೋ ಕೆಲ್ಸನ ಧ್ಯಾನ ಇಟ್ಟು ಮಾಡೋದು. ಅಲ್ಲೇ ಪ್ರೆಸೆಂಟ್ ಅಲ್ಲಿ ಇದ್ಕೊಂಡು, ವರ್ತಮಾನದಲ್ಲಿ ಇದ್ಕೊಂಡು ಅಲ್ಲೇ ನಿಂತು ಮಾಡೋದನ್ನು ಧ್ಯಾನ ಅಂತ ಹೇಳ್ತಾರೆ. ಅದನ್ನು ನಿಧಿಧ್ಯಾಸ ಅಂತ ಹೇಳ್ತಾರೆ. ಮುಂದಿಂದು ಹಿಂದಿಂದು ಯೋಚನೆ ಮಾಡ್ದಲೆ ಮಾಡೋದು. ಅದ್ರಲ್ಲಿ ಇನ್ನೂ ಒಂದ್ ಹೇಳ್ಬೇಕು ಅಂತಂತಂದ್ರೆ, ಈ
ಎರಡು ತರ ಮನಸ್ಸಿರುತ್ತೆ. ಒಂದು ಜಾಗೃತ ಮನಸ್ಸು, ಒಂದು ಸುಪ್ತ ಮನಸ್ಸು. ಸೊ ಜಾಗೃತ ಮನಸ್ಸು ನಮ್ದು 5% ಇರೋದು, ಸುಪ್ತ ಮನಸ್ಸು 95% ಇರುತ್ತೆ. ಅಂದ್ರೆ ನಮ್ಮ ವಾಸನೆಗಳೆಲ್ಲ ಕೂಡಿರುತ್ತೆ ಅದ್ರಲ್ಲಿ. ಸುಪ್ತ ಮನಸ್ಸಿನಲ್ಲಿ ವಾಸನೆಗಳೆಲ್ಲ ಕೂಡಿರುತ್ತೆ. ಜಾಗೃತ ಮನಸ್ಸು ಏನಂತಂದ್ರೆ ನಾವ್ ಏನ್ ಕಲಿಯೋದಾದ್ರೂ ಜಾಗೃತ ಮನಸ್ಸಿನಿಂದಾನೇ ಕಲಿಬೇಕು. ಹಂಗಾಗಿ ಜಾಗೃತ ಮನಸ್ಸಲ್ಲಿ ಅಹಂಕಾರ ಅನ್ನೋದಿರುತ್ತೆ, ನಮಗೆ ಕಲಿಯೋದಕ್ಕೆ ಅಹಂಕಾರ ಬೇಕು. ಸುಪ್ತ ಮನಸ್ಸಿನಲ್ಲಿ ವಾಸನೆಗಳಿರುತ್ತೆ, ಎಲ್ಲಾ ವಾಸನೆಗಳು ಹಿಂಗ್ ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ, ಅದೇನೆ ನಮ್ದು ಭೂತ ಭವಿಷ್ಯತ್ತು ಕಾಲ ನಡೆಯೋದು. ಸೊ ಅದು ಸುಪ್ತ ಮನಸ್ಸಿನಲ್ಲೇ ಇರ್ತೀವಿ ನಾವ್ ಯಾವಾಗ್ಲೂ. ಅದೇನೆ ನಾವು ಮಾಡೋ ಕೆಲ್ಸನ ನಾವು ಸುಪ್ತ ಮನಸ್ಸಿಗೆ ತಗೊಂಡ್ ಹೋಗ್ಬೇಕು. ನಾವ್ ಏನ್ ಇವಾಗ ಗುರುಜಿ ಹೇಳಿದ್ದಾರೆ, ನಾವು ಶ್ರವಣ ಮಾಡಿ ಮನನ ಮಾಡಿ ನಿಧಿಧ್ಯಾಸ ಮಾಡುವಾಗ ನಾನು ಆತ್ಮ, ನಾನು ಬ್ರಹ್ಮ ಸ್ವರೂಪಿ ಅನ್ನೋದನ್ನ ನಾವು ಸುಪ್ತ ಮನಸ್ಸಿಗೆ ತಗೊಂಡ್ ಹೋಗ್ಬೇಕು. ತಗೊಂಡ್ ಹೋಗುವುದು ಏನಿದೆ, ಅದು ಆ ಧ್ಯಾನ ಏನಿದೆ, ಅದಕ್ಕೆ ನಾವು ನಿಧಿಧ್ಯಾಸ ಅಂತ ಕರೆಯೋದು. ಅಂದ್ರೆ ಏನಾಗುತ್ತೆ ಅಂತ ನಾವ್ ಇವಾಗ ಏನೇ ಕಲಿಬೇಕಾದ್ರೆ, ಹೊಸದಾಗಿ ಏನ್ ಕಲಿಯೋದಾದ್ರೂ ಅದು ಕಲಿಯೋದಕ್ಕೆ ನಮ್ಗೆ ಮೊದ್ಲು ಇವಾಗ ಅಡ್ಗೆ ಮಾಡೋದ್ ಕಲಿಯೋದಾದ್ರೂ ಅದಕ್ಕೆ ನಮ್ಗೆ ಸ್ಟಾರ್ಟಿಂಗ್ ಅಲ್ಲಿ ಗೊತ್ತಾಗಲ್ಲ ಯಾವ್ದು ಎಷ್ಟೆಷ್ಟು ಐಟಮ್ ಹಾಕ್ಬೇಕು. ಇವಾಗ ಒಂದು ಉಪ್ಪಿಟ್ಟು ಮಾಡ್ಬೇಕು ಅಂತಂದ್ರೆ ಅದಕ್ಕೆ ಎಷ್ಟು ರವೆ ತಗೋಬೇಕು, ಎಷ್ಟು ಉಪ್ಪು ಹಾಕ್ಬೇಕು, ಎಷ್ಟು ಖಾರ ಹಾಕ್ಬೇಕು, ಎಷ್ಟು ನೀರ್ ಹಾಕ್ಬೇಕು ಅಂತ. ಅದೇನಂತಂದ್ರೆ ಮೊದಲು ಹಂಗ ಅನ್ಸುತ್ತೆ, ನಾವೆಲ್ಲ ಲೋಟ ಅಳತೆ ಮಾಡಿ ಹಾಕ್ತಿವಿ. ಅದೇ ಇವಾಗ ಏನಾಗುತ್ತೆ, ನಾವು ಅದನ್ನ ನಾವು ಇವಾಗ ಒಂದಷ್ಟು ದಿನ ಆದ್ಮೇಲೆ ಮಾಡಕ್ ಶುರು ಮಾಡಿದ್ಮೇಲೆ ಜಾಗೃತ ಮನಸ್ಸಿನಲ್ಲಿ ಮಾಡ್ತಾ ಇರ್ತೀವಿ. ಆಮೇಲೆ ಸುಪ್ತ ಮನಸ್ಸಿಗೆ ಹೋಗ್ಬಿಡುತ್ತೆ. ಸುಪ್ತ ಮನಸ್ಸಿಗೆ ಹೋದ್ಮೇಲೆ ನಾವೇನು ಉಪ್ಪಿಟ್ಟಿಗೆ ಎಷ್ಟ್ ನೀರು ಅಂತ ಯೋಚನೆ ಮಾಡ್ಬೇಕಾಗಿಲ್ಲ, ಎಷ್ಟ್ ರವೆ ಅಂತ ಯೋಚನೆ ಮಾಡ್ಬೇಕಾಗಿಲ್ಲ. ಜಸ್ಟ್ ನೀರ್ ಹಾಕಿ, ನೀರ್ ಎಷ್ಟಿರುತ್ತೆ ನೋಡ್ಕೊಂಡು ರವೆ ಹಾಕಿ ಮಾಡ್ಬಿಡ್ತೀವಿ. ಅದು ಸುಪ್ತ ಮನಸ್ಸಿಗೆ ಇಳಿದೋಗಿರುತ್ತೆ. ಹಂಗಾಗಿ ನಾವು ಸುಪ್ತ ಮನಸ್ಸಿಗೆ ಏನು ಅದನ್ನ ನಿಧಿಧ್ಯಾಸದಲ್ಲಿ ತಗೊಂಡ್ ಹೋಗ್ತೀವಿ. ಅದು ಒಂದೇ ಸಲ ಮಾಡೋದು ಆಗಲ್ಲ, ಮತ್ತೆ ಮತ್ತೆ ಮಾಡ್ತಾ ಇರ್ಬೇಕು. ಶ್ರವಣ ಮನನ ನಿಧಿಧ್ಯಾಸ, ಶ್ರವಣ ಮನನ ನಿಧಿಧ್ಯಾಸ ಅಂತ ಸರ್ಕ್ಯುಲರ್ ಆಗಿ ನಾವ್ ಅದನ್ನೇ ಮಾಡ್ತಾ ಹೋದಾಗ ಅವಾಗ ನಾವು ಒಂದು ಏನು ಜ್ಞಾನ ಯೋಗದಲ್ಲಿ ಮುಂದುವರಿತೀವಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಆಮೇಲೆ ನಿಧಿಧ್ಯಾಸದಲ್ಲಿ ಎರಡು ರೀತಿ, ಒಂದು ಅಂತರ್ನಿಧಿಧ್ಯಾಸ, ಒಂದು ಬಾಹಿರ್ನಿಧಿಧ್ಯಾಸ ಅಂತ ಅಂದ್ಬಿಟ್ಟು ಅದೊಂದು ಹೇಳಕ್ ಇಷ್ಟಪಡ್ತೀನಿ. ಅಂತರ್ನಿಧಿಧ್ಯಾಸ ಅಂತಂತಂದ್ರೆ ಸಾಕ್ಷಿ ನಾನು ಅಂತ ಅನ್ಕೊಂಡು ನಾವು ಸಾಕ್ಷಿ ನಾನು ಅಂತ ಅನ್ಕೊಂಡು ಕೂತ್ಕೊಂಡು ಏನೇ ಮನಸ್ಸಿನಲ್ಲಿ ಏನೇ ವಾಸನೆಗಳು ಬಂದೂನು, ಅದನ್ನ ಏನೇ ಥಾಟ್ಸ್ ಬಂದೂನು, ಏನೇ ಯೋಚನೆಗಳು ಬಂದೂನು ಅದನ್ನ ನೋಡ್ತಾ ಹೋಗೋದು ಸಾಕ್ಷಿ ನಾನು ಅಂತ ಅನ್ಕೊಂಡು. ಬಾಹಿರ್ನಿಧಿಧ್ಯಾಸ ಅಂತಂತಂದ್ರೆ ನಮ್ಗೆ ಆಚೆ ಕಡೆ ಕಣ್ಣು ಬಿಟ್ಟು ಮಾಡೋದು ಧ್ಯಾನ. ಅಂದ್ರೆ ನಮ್ಗೆ ಆಚೆ ಕಡೆ ಕಾಣುತ್ತೆ, ನಾವ್ ಏನೇ ಕೆಲಸ ಮಾಡ್ಬೇಕಾದ್ರೆ, ಒಂದು ಗಿಡ ಇರ್ಬೋದು, ಮರ ಇರ್ಬೋದು, ಬಳ್ಳಿ ಇರ್ಬೋದು, ಏನ್ ಮನುಷ್ಯರು ಇರ್ಬೋದು, ಎಲ್ಲಾರು ಕಾಣಿಸ್ತಾರೆ ನಮ್ಗೆ. ಅಂದ್ರೆ ಅವರಲ್ಲಿ ಒಂದು ಅಸ್ತಿತ್ವ ಇದೆ, ಒಂದು ಅರಿವು ಇದೆ ಅಂತ ನಾಮ ರೂಪ ಎಲ್ಲ ಬಿಟ್ಟು ನಾವು ಅದರಲ್ಲಿ ನೋಡಿ, ನಾವು ಅವರಲ್ಲೂ ಬ್ರಹ್ಮ ಇದ್ದಾನೆ, ನನ್ನಲ್ಲೂ ಬ್ರಹ್ಮ ಇದ್ದಾನೆ ಅಂತ ನೋಡಿ ಮಾಡಿದಾಗ ಅದು ಬಾಹಿರ್ನಿಧಿಧ್ಯಾಸ ಆಗುತ್ತೆ. ಇನ್ನು ತುಂಬಾ ವಿಷಯ ಇದೆ, ಇದ್ರ ಬಗ್ಗೆ ಮಾತಾಡಕ್ಕೆ ತುಂಬಾ ಹ್ಯೂಜ್ ಟಾಪಿಕ್. ನಾನು ಇಷ್ಟೇ ಸ್ವಲ್ಪ ಕಟ್ ಮಾಡಿ ಮಾತಾಡಿದ್ದೀನಿ. ಧನ್ಯವಾದಗಳು. ಈಗ ಇದನ್ನ ಎಂಡ್ ಆಗುತ್ತೆ ಸೆಷನ್. ಇದನ್ನ ಎಂಡ್ ಮಾಡ್ಬಿಡಿ ವಾಸುಕಿ. ನೆಕ್ಸ್ಟ್ ಸೆಷನ್ 7:48. ನೀವೇ ಮಾಡ್ಬೇಕು ಕಾತ್ಯಾನಿ, ಹೋಸ್ಟ್ ಅಲ್ವಾ ನೀವು ಈಗ? ಅಲ್ಲಲ್ಲ, ಇದು ಎಂಡ್ ಆದ್ರೆ ನನ್ ಹೋಸ್ಟ್ ಇದು ಹೋಗ್ಬಿಡುತ್ತೆ. ನೀವು ಮಾಡಿ, ಯಾಕೆಂದ್ರೆ ಅದು ನೀವು ಇರೋದ್ರಿಂದ ನೀವು ಓಕೆ ಕ್ರಿಯೇಟ್ ಮಾಡಿ ಎಂಡ್ ಮಾಡಿ. ನಾನೇ ಎಂಡ್ ಮಾಡ್ಬೇಕು. ಓಕೆ, ನೀವೇ ಏನ್ ಮಾಡ್ಬೇಕು. ಎಲ್ಲಾರು ಮತ್ತೊಂದ್ಸತಿ ಜಾಯಿನ್ ಆಗಿರ್ಪ. ಇದು ತುಂಬಾ ಹ್ಯೂಜ್ ವಿಷಯ ಅಂತ ಅನ್ಸುತ್ತೆ. ತುಂಬಾ ಇತ್ತು ಇನ್ನೂನು ಮಾತಾಡಕ್ಕೆ. ನಾನು ಅದ್ರಲ್ಲೂ ಕಟ್ ಮಾಡಿ ಮಾತಾಡ್ದೆ. ಇನ್ನೂ ಅಂದ್ರೆ ಟೈಮ್ ಇದ್ದಿದ್ರೆ ಇನ್ನು ತುಂಬಾ ಮಾತಾಡ್ಬೋದಿತ್ತೇನೋ ಅಂತ ಅನ್ಸುತ್ತೆ. ಚೆನ್ನಾಗೆ ಮಾತಾಡಿದ್ರಿ ಜ್ಯೋತಿ ಅವ್ರೆ. ಲಾಸ್ಟ್ ಟೈಮ್ಗೂ ಈ ಸರಿಗೂನು ತುಂಬಾನೇ ಇಂಪ್ರೂವ್ ಇದೆ. ಚೆನ್ನಾಗೆ ಹೇಳಿದ್ರಿ. ಮನನ ಅಂದ್ರೆ ನೀರ್ ಎರಿಯೋದು, ನಿಧಿಧ್ಯಾಸನ ಅಂದ್ರೆ ನೀರ್ ಎರಿಯೋದು, ಮನನ ಅಂದ್ರೆ ಎಲ್ಲ ಕಳೆ ಕೀಳೋದು ಅಂತ ಹೇಳಿ ಚೆನ್ನಾಗಿ ಹೇಳಿದ್ರಿ. ಆದ್ರೆ ನಾನು ನಿಧಿ ಅಂದ್ರೆ ನಾನು ಅಂತ ಹೇಳಿದ್ರಿ. ನಾನು ಅಂದ್ರೆ ಏನು ಅದನ್ನ ಸ್ವಲ್ಪ ಕ್ಲಾರಿಟಿ ಕೊಟ್ಟಿದ್ರಿ, ಇನ್ನೂ ಚೆನ್ನಾಗಿತ್ತು ಅಂತ ಅನಿಸ್ತು. ವರ್ತಮಾನದಲ್ಲೇ ಇರೋದು ಅಂತ ಹೇಳಿದ್ರಿ, ಅದು ಸರಿಗಿದೆ. ಮತ್ತೆ ನಾವು ಜಾಗೃತದಲ್ಲಿ ಅದನ್ನ ಯಾವಾಗ್ಲೂ ಪ್ರಾಕ್ಟೀಸ್ ಮಾಡಿದ್ರೆ
ಅದಕ್ಕೆ ಧ್ಯಾನ ಕೂತ್ಕೊಳ್ಳೋದೇ ಅಲ್ಲ, ಯಾವಾಗ್ಲೂ ಮಾಡೋದ್ರಿಂದ. ಹೇಳಿದ್ರಿ ಪಾತ್ರೆ ತೊಳಿಬೇಕಾದ್ರೆ, ಉಪ್ಪಿಟ್ಟು ಮಾಡ್ಬೇಕಾದ್ರೂ ಉದಾಹರಣೆ ಎಲ್ಲ ಹೇಳಿದ್ರಿ. ಸದಾ ನಾವು ಮಾಡ್ತಾ ಇದ್ರೆ ಅದು ನಮ್ಮ ಸುಪ್ತಾವಸ್ಥೆಗೆ ಇಳಿಯುತ್ತೆ ಯಾವಾಗ್ಲೂ. ಆಮೇಲೆ ಹೊಸದ್ರಲ್ಲಿ ಕಷ್ಟ ಆಗುತ್ತೆ, ಆಮೇಲೆ ಯಾವಾಗ್ಲೂ ನಡೀತಿರುತ್ತೆ ಅಂತೆಲ್ಲ ಚೆನ್ನಾಗಿ ಹೇಳಿದ್ರಿ. ಅದ್ರಲ್ಲಿ 2 ಬಗೆ ಅಂತ ಎಲ್ಲ ವಿವರಿಸಿದ್ರಿ. ಈ ನಾನು ಅಂದ್ರೆ ಅನ್ನೋದನ್ನ ಸ್ವಲ್ಪ ಕ್ಲಾರಿಟಿ ಅದನ್ನ ಹೇಳಿದ್ರೆ ಇನ್ನ ಚೆನ್ನಾಗಿತ್ತು. ಆ ನಿಧಿ ಅಂದ್ರೆ ನಾನು ಅಂತ ಹೇಳಿದ್ರಲ್ವಾ, ಆ ನಿಧಿ ಅಂದ್ರೆ ಏನು, ನಾನು ಅಂದ್ರೆ ಅಂತ. ಅದೇ ನಾನು ಆತ್ಮಸ್ವರೂಪಿ ಅಂತ ಅನ್ಕೊಳ್ಳೋದು ಅದೇನೆ ನಿಧಿ ಅಂತ ಅನ್ಕೋಬೇಕು. ಸೊ ಅದನ್ನ ಯಾವಾಗ್ಲೂನು ನಾನು ಆತ್ಮಸ್ವರೂಪಿ ಅನ್ನೋದು ನನ್ ತಲೆಯಲ್ಲಿ ಇರೋದೇ ಇಲ್ವಲ್ಲ. ಅದು ಏನಂದ್ರೆ ಮನಸ್ಸು ಕದ್ಕೊಂಡ್ ಹೋಗ್ಬಿಡುತ್ತೆ ಯಾವಾಗ್ಲೂನು. ಈ ಮನಸ್ಸು ಯಾವಾಗ್ಲೂನು ನಾನ್ ಆತ್ಮಸ್ವರೂಪಿ ಅನ್ನಕ್ ಬಿಡೋದೇ ಇಲ್ವಲ್ಲ. ಈ ಕಡೆ ಇನ್ನೇನೋ ಯೋಚನೆ, ಇಲ್ಲ ಆ ಕಡೆ ಇನ್ನೇನೋ ಯೋಚನೆ, ಭೂತ ಭವಿಷ್ಯತ್ತಲ್ಲೇನೆ ಅದು ಇದಾಗ್ತಾ ಇರುತ್ತೆ. ಹಂಗಾಗಿ ಅದು ನಾನು ಬ್ರಹ್ಮಸ್ವರೂಪಿ, ನಾನು ಸಚ್ಚಿದಾನಂದ ಸ್ವರೂಪಿ ಅನ್ನೋದು, ನಾನು ಆತ್ಮ ಅನ್ನೋದು ಇರೋದೇ ಇಲ್ಲ. ಸೊ ಅದನ್ನ ಕದ್ಕೊಂಡ್ ಹೋಗಕ್ಕೆ ಮನ್ಸಿರುತ್ತೆ ಅಂತ ಹೇಳಕ್ ಟ್ರೈ ಮಾಡ್ತಿದ್ದೆ ಆಶಾ ಅವ್ರೆ. ಓಕೆ, ಸರಿ ಇದೆ. ವೇದಾಂತದಲ್ಲಿ ಬರ್ತಕ್ಕಂತ ಗುರುಗಳು ಹೇಳಿರ್ತಕ್ಕಂತ ಮಹಾವಾಕ್ಯಗಳು ಕೆಲವು, ಇದನ್ನೆಲ್ಲ ನಾವು ನೆನ್ಪಿಟ್ಕೊಂಡು ಅದನ್ನೇ ನಾವು ಯಾವಾಗ್ಲೂ ಮಾಡ್ತಾ ಇರ್ಬೇಕು. ಹೌದು. ಚೆನ್ನಾಗಿ ಹೇಳಿ, ಹೌದು. ಚೆನ್ನಾಗಿ ಮಾತಾಡಿದ್ರಿ, ಎಲ್ಲ ಫ್ಲೂಯೆಂಟ್ ಆಗಿತ್ತೆ ಎಲ್ಲ. ವಾಣಿ ಎಲ್ಜಿ ಅವರು. ಜ್ಯೋತಿ, ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಾ ಟಾಪಿಕ್ ಅನ್ನೋದು ಕ್ಲಿಯರ್ ಆಗಿ ಗೊತ್ತಾಗ್ತಾ ಇತ್ತು. ನಿಮ್ಮ ಶ್ರವಣ ಮನನ ಚೆನ್ನಾಗಾಗಿದೆ ಈ ಟಾಪಿಕ್ ಮಾಡಕ್ಕಿಂತ ಮುಂಚೆ. ನಿಧಿಧ್ಯಾಸ ಕಷ್ಟ ಆಗ್ತಾ ಇದೆ. ಇಲ್ಲ, ನಿಧಿಧ್ಯಾಸನೂ ಮಾಡ್ತಿರ್ತೀರಾ. ಸೊ ಅಫ್ಕೋರ್ಸ್ ನೀವ್ ಹೇಳ್ದಂಗೆ ದೊಡ್ಡ ಟಾಪಿಕ್, ಬಟ್ ನಾವು ಕೊಟ್ಟಿರೋ ಟೈಮ್ 7 minutes ನಲ್ಲಿ ಆಬ್ವಿಯಸ್ಲಿ ಯು ಆರ್ ನಾಟ್ ಏಬಲ್ ಟು ಕನ್ವೆ ದ ಎಂಟೈರ್ ಟಾಪಿಕ್. ಇಟ್ ಇಸ್ ನಾಟ್ ಎಕ್ಸ್ಪೆಕ್ಟೆಡ್ ದಟ್ ಯು ವಿಲ್ ಕನ್ವೆ. ಮೇನ್ ಪಾಯಿಂಟ್ಸ್ ನಿಮ್ಗೆ ಯಾವ್ದು ತುಂಬಾ ಇಂಪಾರ್ಟೆಂಟ್ ಅನ್ಸುತ್ತೋ ಅದ್ ತಗೊಂಡು ಎಲಾಬ್ರೇಟ್ ಮಾಡಿದೀರಾ. ಅದೊಂದ್ ಪಾಯಿಂಟ್ ನಂಗೆ ಇಷ್ಟ ಆಯ್ತು. ಸುಪ್ತ ಮನಸ್ಸಿನಲ್ಲೇ ಭೂತಕಾಲ ಭವಿಷ್ಯತ್ ಕಾಲ ನಮ್ಗೆ ಫೀಲಿಂಗ್ ಬರೋದು, ನಾನ್ ಭವಿಷ್ಯಕ್ಕೆ ಹೋಗಿದ್ದೀನಿ, ನಾನು ಭೂತಕಾಲಕ್ಕೆ ಹೋಗಿದ್ದೀನಿ. ಆಕ್ಚುಲಿ ಫಿಸಿಕಲಿ ವಿ ಕಾಂಟ್ ಗೋ ಟು ದ ಪಾಸ್ಟ್ ಆರ್ ದ ಫ್ಯೂಚರ್. ಸೊ ಇಟ್ ಇಸ್ ಓನ್ಲಿ ದ ವಾಸನಾಸ್ ವಿಚ್ ಕಮ್ ಅಂಡ್ ಕ್ಯಾರಿ ಅಸ್. ವಿ ಗೆಟ್ ದಟ್ ಫೀಲಿಂಗ್ ಐ ಆಮ್ ಆಸಿಲೇಟಿಂಗ್ ಬಿಟ್ವೀನ್ ದ ಟೂ ಅಂತ. ಆ ಪಾಯಿಂಟ್ ಚೆನ್ನಾಗಿ ಬಂತು. ಎಲ್ಲ ಪಾಯಿಂಟ್ಸ್ 1 by 1 ಮೆಥಾಡಿಕಲ್ ಆಗಿ ಕವರ್ ಮಾಡಿ, ಇಟ್ ವಾಸ್ ಎಕ್ಸಲೆಂಟ್ ಟಾಕ್. ಟೈಮ್ ವೈಸ್ ಮಾತ್ರ ಅವ್ರು ತೋರ್ಸಿದ್ರು ಟೈಮ್ ನಿಮ್ಗೆ, ಬಟ್ ಅದಾದ್ಮೇಲೆ ನೀವ್ ಇನ್ನೊಂಚೂರು ಅಂತರ್ನಿಧಿಧ್ಯಾಸ ಬಹಿರ್ನಿಧಿಧ್ಯಾಸ ಎರಡು ಒಂಚೂರು ಇಂಟ್ರೊಡಕ್ಷನ್ ಕೊಡ್ಬೇಕು ಅನ್ಕೊಂಡ್ ಕೊಟ್ಟೆ ನಾನದು. ಅದೊಂದ್ ಸ್ವಲ್ಪ ಎಕ್ಸಿಡ್ ಆಯ್ತು. ಹೌದು. ಟೈಮ್ ಅದೊಂದ್ ಬಿಟ್ರೆ ಐ ಥಿಂಕ್ ರಿಯಲಿ ಇಟ್ ವಾಸ್ ಅ ವೆರಿ ಎಕ್ಸಲೆಂಟ್ ಟಾಕ್. ನೀವು ಎಷ್ಟ್ ಚೆನ್ನಾಗಿ ಅರ್ಥ ಮಾಡ್ಕೊಳ್ತಾ ಇದ್ದೀರಾ ಎಲ್ಲಾನು. ನಿಮ್ಗೆ ಸಬ್ ಕಾನ್ಶಿಯಸ್ ಮೈಂಡ್ ಇಳಿತಾ ಇದೆ ಅಂತ ನಮ್ಗೆಲ್ಲ ಇವತ್ತು ಅರ್ಥ ಆಯ್ತು. ಏನೋ ಗುರುಜಿಗಳ ದಯೆ ಎಲ್ಲ. ವೆರಿ ಗುಡ್, ವೆರಿ ನೈಸ್. ಪ್ರಶ್ನೆ ಕೇಳಕ್ ಸೀತಾ ಅವ್ರು ಕೇಳ್ಬೇಕಾಯ್ತು, ಅವ್ರಿಲ್ಲ. ಅದಕ್ಕೆ ನಾನೇ ಪ್ರಶ್ನೆ ಮೊದಲೇ ಕೇಳ್ಬಿಟ್ಟೆ, ನಾನು ಅಂದ್ರೆ ಯಾರೋ ಅಂತ. ಅದು ನೆಕ್ಸ್ಟ್ ಹೋಗ್ಬೋದಲ್ಲ. ನೆಕ್ಸ್ಟ್ ರತ್ನ ಅವರು ನಿಧಿಧ್ಯಾಸ ಬಗ್ಗೆ ಮಾತಾಡ್ತಾರೆ. ನಾನ್ ನೋಡ್ಕೊಳ್ಳ ಟೈಮ್ ಆಶಾ ಅವ್ರೆ? ಟೈಮ್ ನೋಡ್ಕೊಳ್ಳಿ ಜ್ಯೋತಿ. ಆಯ್ತು. ವಿಡಿಯೋ ಮಾಡಿ. ಶ್ರೀ ಗುರುಭ್ಯೋ ನಮಃ. ಎಲ್ಲ ಆತ್ಮಜ್ಯೋತಿಗಳಿಗೂ ನಮಸ್ಕಾರ. ಇವತ್ತು ನಾನು ನಿಧಿಧ್ಯಾಸನದ ಬಗ್ಗೆ ಮಾತಾಡ್ತೀನಿ. ನಿಧಿಧ್ಯಾಸನ ಅಂತಂದ್ರೆ ನಾವು ಒಂದು ಆತ್ಮ ತತ್ವ ಆಗಿರ್ಲಿ ಅಥವಾ ಗುರುಗಳು ಹೇಳಿದ ಒಂದು ತತ್ವವನ್ನ ಅಥವಾ ಬೇರೆ ವಿಷಯವನ್ನೇ ಆಗ್ಲಿ, ಅದನ್ನ ನಾವು ತಗೊಂಡು ಅದನ್ನ ನಾವು ಮನನ ಮಾಡ್ಕೊಂಡು ನಾವು ಅವ್ರು ಹೇಳಿದ್ದನ್ನ ಕೇಳಿಸ್ಕೊಂಡಿರ್ತೀವಿ. ಆಮೇಲೆ ಅದನ್ನ ನಾವು ಮನಸ್ಸಿನಲ್ಲಿ ಏನ್ ಮಾಡೋದು, ಅದು ಹೇಗೆ ಬಂತು ಏನು ಅಂತ ವಿಚಾರ ಮಾಡಿ ಅದನ್ನ ಚಿಂತನೆ ಮಾಡ್ತಾ ನಾವು ಅದನ್ನ ಮಾಡ್ಕೊಂಡು ಆಮೇಲೆ ಅದನ್ನ ಸೂಕ್ಷ್ಮ ಮನಸ್ಸಿನಲ್ಲಿ ಇಳಿಸ್ಕೊಳ್ಳೋದನ್ನ ನಿಧಿಧ್ಯಾಸ ಅಂತ ಹೇಳ್ತೀವಿ. ಈಗ ನಾನು ಅದಕ್ಕೆ 2 ಪುಟ್ಟ ಮಕ್ಕಳ ಒಂದು ಉದಾಹರಣೆ ಹೇಳ್ತೀನಿ. ಈಗ 2 ಮಕ್ಕಳು ಇರ್ತವೆ, ಚಿಕ್ಕ ಮಕ್ಕಳು. ಅವಕ್ಕೆ ಇನ್ನು ಊಟ ಮಾಡಕ್ ಇನ್ನು ಬರ್ತಾ ಇರೋದಿಲ್ಲ. ಆಗ ಅವ್ರ ಅಮ್ಮಂದಿರು ಇಬ್ರನ್ನು ಕೂರಿಸಿ ತಟ್ಟೆಗೆ ಊಟ ಹಾಕ್ಕೊಡ್ತಾರೆ. ಒಂದು ಮಗು
ಊಟ ಹಾಕಿ ಕೊಟ್ಟಾಗ ಅವ್ರ ಅಮ್ಮ ಹೇಳ್ಕೊಡ್ತಾರೆ, ನೀನು ಚೆಲ್ದಂಗ್ ಊಟ ಮಾಡಪ್ಪ, ಇದು ಊಟ ಮಾಡು ಅಂತ ಹೇಳ್ಕೊಡ್ತಾರೆ. ಅದೇ ಇನ್ನೊಂದು ಮಗು ನಮ್ಮನ್ನು ಕೂಡ ಹಾಗೆ ಹೇಳ್ಕೊಟ್ಟಿರ್ತಾರೆ. ಆದ್ರೆ ಒಂದು ಮಗು ಕ್ಲೀನ್ ಆಗಿ ಊಟ ಮಾಡ್ತಾ ಇರುತ್ತೆ. ಅದು ಫಸ್ಟ್ ಒಂದ್ಸ ಅಮ್ಮ ಹೇಳಿದ್ದನ್ನ ಕೇಳಿದ ತಕ್ಷಣ ಅದು ತಗೊಂಡು ಅದು ಊಟ ಮಾಡ್ತಾ ಇರುತ್ತೆ. ಇದು ಇನ್ನೊಂದು ಮಗು ಅದು ದಿನ ಎಲ್ಲ ಚೆಲ್ಕೊಂಡು ಊಟ ಮಾಡ್ಕೊಂತ ರೂಢಿ ಮಾಡ್ಕೊಂತಾನೆ ಇರುತ್ತೆ. ಹೀಗೆ ಪ್ರತಿ ದಿವಸ ಎರಡು ಮಕ್ಳಿಗೆ ಊಟ ಹಾಕೊಡ್ತಾರೆ, ಎರಡು ಮಕ್ಳು ಊಟ ಮಾಡುತ್ತೆ. ಆದ್ರೆ ಆ ಮಗು ಚೆಲ್ದಂಗೆ ಊಟ ಮಾಡುತ್ತೆ, ಇದು ಚೆಲ್ಕೊಂಡು ಊಟ ಮಾಡ್ತಾ ಇರುತ್ತೆ. ಹೀಗೆ ಪ್ರತಿ ದಿವಸ ಹೀಗೆ ಆ ಮಗು ಚೆಲ್ಕೊಂಡು ಊಟ ಮಾಡೋದು ಅದನ್ನ ನೋಡ್ತಾ ಇರುತ್ತೆ. ಆ ಮಗುನ ಅದು ಊಟ ಮಾಡೋದನ್ನು ನೋಡ್ತಾ ಇರುತ್ತೆ. ತಾನು ಹಾಗೇನೆ ಅದೇ ಊಟ ಮಾಡ್ತಾ ಇರುತ್ತೆ, ಹಾಗೆ ಚೆಲ್ಕೊಂತಾನೆ ಊಟ ಮಾಡುತ್ತೆ. ಹೀಗೆ ಮಾಡ್ತಾ ಮಾಡ್ತಾ ಅದು ಪ್ರತಿದಿನ ಅದು ಅನ್ಕೊಂತಾ ಇರುತ್ತೆ, ತಾಯಿಗೆ ಊಟನೇ ಹೋಗ್ತಾ ಇರಲ್ಲ. ಅವಾಗ ಅದು ಅನ್ಕೊಳ್ಳುತ್ತೆ, ನಾನು ಆ ಮಗು ನೋಡ್ತಾ ನೋಡ್ತಾ ಅದಕ್ಕೆ ಒಂದು ಅನುಭವ ಆಗುತ್ತೆ, ನಾನು ನಾನು ಊಟ ಚೆಲ್ದಂಗ್ ಊಟಬೇಕು ನೋಡ್ತಾ ನೋಡ್ತಾ ಅದಕ್ಕೆ ಆ ಪುಟ್ಟ ಮನಸ್ಸಿನಲ್ಲಿ ಅದು ಅದನ್ನ ರೂಢಿಸ್ಕೊಳ್ಳುತ್ತೆ. ನಾನು ಚೆಲ್ದಂಗ್ ಊಟ ಮಾಡ್ಬೇಕು, ಅದು ಊಟ ಮಾಡ್ತಾ ಇದೆಯಲ್ಲ ಹಾಗೆ ನಾನು ಊಟ ಮಾಡ್ಬೇಕು ಅಂತ ಆ ಮಗು ಆ ಒಂದು ಮನಸ್ಸಿನಲ್ಲಿ ಅನ್ಕೊಂಡು ಅವತ್ತಿಂದ ಕ್ಲೀನ್ ಆಗಿ ಊಟ ಮಾಡೋದನ್ನ ಕಲ್ತ್ಕೊಳ್ಳುತ್ತೆ. ಹೀಗೆ ಒಂದು ಶ್ರವಣ, ಒಂದ್ ಮಕ್ಳು ಹೇಳಿದ ತಕ್ಷಣ ಕೇಳ್ತವು. ಆದ್ರೆ ಇನ್ನೊಂದ್ ಮಗುಗೆ ಅದು ಹಾಗಲ್ಲ, ಮನನ ಮಾಡ್ತಾ ಮಾಡ್ತಾ ಅದು ಅನುಭವ ಮಾಡ್ತಾ ಅದನ್ನು ತನ್ನ ಮನಸ್ಸಿನಲ್ಲಿ ರೂಢಿಸ್ಕೊಳ್ಳುತ್ತೆ. ಇದು ಕೂಡ ಒಂದು ನಿಧಿಧ್ಯಾಸ ಅಂತ ಇಲ್ಲಿ ಹೇಳ್ಬೋದು. ಆಮೇಲೆ ಇನ್ನೊಂದು ನಿಧಿಧ್ಯಾಸ ಅಂದ್ರೆ ಇದು ಅದರಲ್ಲಿ 2 ಹಂತ. ಒಂದು ಇವ್ರು ಹೇಳಿದ್ರು ಜ್ಯೋತಿ ಅವರು, ಆದ್ರೆ ನಾನು ಸ್ವಲ್ಪ ಅದನ್ನ ಎಕ್ಸ್ಪ್ಲೈನ್ ಮಾಡ್ತೀನಿ. ಅಂತರ್ನಿಧಿಧ್ಯಾಸ, ಬಹಿರ್ನಿಧಿಧ್ಯಾಸ ಅಂತ. ಅದರಲ್ಲಿ ಅಂತರ್ನಿಧಿಧ್ಯಾಸದಲ್ಲಿ ನಾವು ಉಸಿರನ್ನ ಒಳಗೆ ತಗೊಳ್ಳೋದು ಮತ್ತೆ ಅದನ್ನು ಗಮನಿಸೋದು ಅಂತ ಹೇಳಿದೆ. ಹಾಗೆ ಇದರಲ್ಲಿ 3 ಹಂತಗಳಿದೆ. ಒಂದು ರೂಪಾನುವಿತ್ ಸವಿಕಲ್ಪ ಸಮಾಧಿ, ಇನ್ನೊಂದು ಶಬ್ದಾನುವಿತ್ ಪರಿಕಲ್ಪ ಸಮಾಧಿ, ಇನ್ನೊಂದು ನಿರ್ವಿಕಲ್ಪ ಸಮಾಧಿ. ಅದರಲ್ಲಿ ರೂಪಾನ್ವಿತ ಪರಿಕಲ್ಪ ಸಮಾಧಿಲಿ ಏನಾಗುತ್ತಪ್ಪ ಅಂದ್ರೆ ಉಸಿರನ್ನ ಗಮನಿಸ್ತಾ ಇರ್ಬೇಕು, ಮತ್ತೆ ಅದನ್ನ ರೂಪವನ್ನು ಕೂಡ, ಅದರಲ್ಲಿ ಉಸಿರ ಮೂಲಕ ರೂಪವನ್ನು ಕೂಡ ಗಮನಿಸ್ತಾ ಇರ್ಬೇಕು. ಮತ್ತೆ ನಾವು ಉಸಿರನ್ನ ಎಲ್ಲ ಅಂಗಾಂಗಗಳಿಗೆ ಕಳಿಸ್ತಾ ಇರೋದು. ಮತ್ತೆ ಅಲ್ಲಿ ನಾವು ಈಗ ಉದಾಹರಣೆಗೆ ಒಂದು ಕಾಲಿಗೆ ನಾವು ಉಸಿರನ್ನ ಕಳಿಸ್ತೀವಿ, ಆವಾಗ ಅಲ್ಲಿ ಸಂವೇದನೆಗಳು ನಡೆಯುತ್ತೆ, ಅದನ್ನ ನಾವು ಗಮನಿಸ್ತಾ ಇರ್ತೀವಿ. ಆದ್ರಲ್ಲಿ ಆ ಸಂವೇದನೆಗಳನ್ನ ಇದು ಗಮನಿಸ್ತಾ ಇರೋದು, ಆದ್ರೆ ನಾನಲ್ಲ. ಮತ್ತೆ ಉಸಿರನ್ನು ಕಳಿಸ್ತಾ ಇರೋದು ನಾನಲ್ಲ, ಆದ್ರೆ ನಾನು ಅದು ಬೇರೆ ಆಗಿದ್ದೀನಿ. ಅಂದ್ರೆ ಇದು ಈ ಸಂವೇದನೆಗಳನ್ನ ಉಸಿರನ್ನ ಗಮನಿಸುವಂತ ಸಾಕ್ಷಿಯಾಗಿದ್ದೀನಿ ನಾನು ಅಂತ ಇಲ್ಲಿ ಈ ಒಂದು ಸವಿಕಲ್ಪ ಸಮಾಧಿಯಲ್ಲಿ, ಅಂದ್ರೆ ರೂಪಾನು ಸವಿಕಲ್ಪ ಸಮಾಧಿಯಲ್ಲಿ ತಿಳ್ಕೊಬಹುದು. ಆಮೇಲೆ ಇನ್ನೊಂದು ಇದು ಶಬ್ದಾನುವಿತ್ ಸವಿಕಲ್ಪ ಸಮಾಧಿಯಲ್ಲಿ ಒಂದು ನಿಧಿಧ್ಯಾಸದ ಒಂದು ಶ್ಲೋಕ ಇದೆ. ಅಸಂಗೋಹಂ 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 ಪುನಃ ಪುನಃ ಸಚ್ಚಿದಾನಂದ ರೂಪೋಹಂ ಅಹಮೇವಾಹಮವ್ಯಯಂ ಅಂತ. ಅಂದ್ರೆ ನಾವು ಅಸಂಗ ಅಂದ್ರೆ ಏನು ಅಂತ ತಿಳ್ಕೊಬೇಕು. ಅಸಂಗ ಅಂದ್ರೆ ಈಗ ನಾವು ಆ ಒಂದು ಸಮಾಧಿ ತಿಳ್ಕೊಂಡಿದ್ದೇನಪ್ಪಾ ಅಂದ್ರೆ ನಾನು ನೋಡ್ತಾ ಇರುವ ಸಾಕ್ಷಿ ಅಂತ ತಿಳ್ಕೊಂಡ್ವಿ, ಮತ್ತೆ ಅದರಿಂದ ನಾವು ಯಾವುದಕ್ಕೂ ಅಂಟ್ಕೊಂಡಿಲ್ಲ ಅಂತ ತಿಳ್ಕೊಂಡ್ವಿ. ಹಾಗೇನೆ ಇಲ್ಲಿ ಒಂದು ಮನಸ್ಸು, ಈ ನಮ್ಮ ಮನಸ್ಸು, ಬುದ್ಧಿ, ದೇಹ ಇವುಗಳಿಂದ ನಾನು ಸಂಗನಾಗಿಲ್ಲ, ಇವ್ರ ಜೊತೆ ನಾನು ಸೇರ್ಕೊಂಡಿಲ್ಲ, ನಾನು ಅಸಂಗನಾಗಿದ್ದೀನಿ ಅಂತ ಇಲ್ಲಿ ನಾನು ಅಸಂಗ ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ನಮಗೆ ಗೊತ್ತಾಗುತ್ತೆ ಇದರಿಂದ, ಈ ಒಂದು ಶಬ್ದಾನುವಿತ್ತು ಪರಿಕಲ್ಪ ಸಮಾಧಿಯಿಂದ. ಹಾಗಾಗಿ ನಾವು ಆಗ ನಾನು ಯಾವುದಕ್ಕೂ ಅಂಟಿಕೊಳ್ಳದೆ ನಾನು ಶುದ್ಧವಾದ ಒಂದು ಹರಿವು ಅಂತ, ಶುದ್ಧ ಚೈತನ್ಯ ಸ್ವರೂಪ ಅಂತ ನಾವಲ್ಲಿ ತಿಳ್ಕೊಂತೀವಿ. ಆಗ ಈ 2 ಕ್ರಿಯೆಯಿಂದಲೂ ಬಂದಂತ ಜ್ಞಾನವನ್ನ ನಾವು ಇನ್ನೊಂದು ತಗೊಂಡು ನಾವು ಕುತ್ಕೋಬೇಕು. ಯಾಕಪ್ಪ, ಧ್ಯಾನ ಮಾಡಕ್ ಕುತ್ಕೊಂಡ ತಕ್ಷಣ ನಮಗೆ ತುಂಬಾ ಮನಸ್ಸಲ್ಲಿ ತುಂಬಾ ಯೋಚನೆಗಳು ಬರುತ್ತೆ, ನೆನಪುಗಳು, ಆ ಕೆಲಸ ಮಾಡಿಲ್ಲ, ಈ ಕೆಲಸ, ತುಂಬಾ ಯೋಚನೆಗಳು ಬರ್ತಾ ಇರುತ್ತೆ. ಆವಾಗ ನಾವು ಅನ್ಕೋಬೇಕು, ನಾನು ಪರಿಶುದ್ಧವಾದ ಹರಿವು, ನಾನು ಅಸಂಗನಾಗಿದ್ದೀನಿ, ನಾನು ಇದರಿಂದ ನಾನು ಬೇರೆ ಆಗಿದ್ದೀನಿ, ನಾನು ಅಂಟಿಕೊಂಡಿಲ್ಲ ಯಾವುದಕ್ಕಂತ ಪದೇ ಪದೇ ನಾವು ಅನ್ಕೊಳ್ತಾ ಧ್ಯಾನ ಮಾಡ್ತಾ ಇದ್ರೆ ನಮ್ಗೆ ಆವಾಗ ನಾವು
ಶುದ್ಧ ಅರಿವು ನಮ್ಮಲ್ಲಿ, ಆ ಒಂದು ಜ್ಞಾನ ನಮ್ಮ ಸೂಕ್ಷ್ಮ ಮನಸ್ಸಿನಲ್ಲಿ ಹೋಗಿ ಕುತ್ಕೊಳ್ಳುತ್ತೆ. ಆವಾಗ ನಾವು ಈ ಧ್ಯಾನ ಮಾಡ್ತಾ ಮಾಡ್ತಾ ನಮಗೆ ಆ ಒಂದು ನಿರಂತರವಾದ ಧ್ಯಾನದಿಂದ ನಮಗೆ ಆ ಸೂಕ್ಷ್ಮ ಮನಸ್ಸಿನಲ್ಲಿ ಒಂದು ಕೂತ್ಕೊಳ್ಳುತ್ತಲ್ಲ, ಅದೇ ನಾವು ಮಾಡ್ತಕ್ಕಂಥ ನಿಧಿಧ್ಯಾಸ ಅಂತ ಇಲ್ಲಿ ತಿಳ್ಕೊಂಡಿದ್ದೀವಿ. ನಿಧಿಧ್ಯಾಸ ಅಂದ್ರೆ ಇನ್ನೊಂದು ಹೆಸರು ಅಧ್ಯಾತ್ಮ ಯೋಗ ಅಂತಾನೂ ಕೂಡ ಹೇಳ್ತಾರೆ. ಇದು ಕಠೋಪನಿಷತ್ತಿಂದ ಬಂದಿದೆ ಅಂತ ಹೇಳಿದ್ದಾರೆ. ಆಮೇಲೆ ಇನ್ನೊಂದು ಉದಾಹರಣೆ, ಇನ್ನೊಂದು ಇದು ಭಗವದ್ಗೀತೆಯ ಒಂದು ಗುರುಗಳು ಹೇಳಿರೋ ಒಂದು ಇದನ್ನ ಹೇಳ್ತೀನಿ. ಈ ಒಬ್ಬ ಮಹಾಜ್ಞಾನಿ ಇರ್ತಾರೆ, ಅವರು ಬ್ರಹ್ಮಜ್ಞಾನಿ. ಅವರು ತುಂಬಾ ಇದು ಮಹಾಜ್ಞಾನಿ, ಅವರು ಬ್ರಹ್ಮಸೂತ್ರದ ಮೇಲೆ ಭಾಷ್ಯ ಬರಿಬೇಕು ಅಂತ ಇರ್ತಾರೆ. ಅವರು ಸುಮಾರು ಅವರ ತುಂಬಾ ಅವರು ಜ್ಞಾನಿಗಳು ಆದ್ರೂ ಕೂಡ ಅವರು ಏನ್ ಮಾಡ್ತಾರೆ, ತುಂಬಾ ಶ್ರದ್ಧೆ ಇಟ್ಟು ಮನನ ನಿಧಿಧ್ಯಾಸನ ಮಾಡ್ತಾ ಮಾಡ್ತಾ ಅವರು ಬ್ರಹ್ಮಸೂತ್ರ ಭಾಷ್ಯನ ಬರೀತಾರೆ. ಅದಕ್ಕೆ ಟೈಮ್ ತಗೊಂಡಿದ್ದವರು 12 ವರ್ಷ. ಅವ್ರಿಗೆ ಆಗಿದ್ದು ಗೊತ್ತೇ ಆಗಲ್ಲ. ಅವರು ಮಾಡ್ತಾ ಇರ್ಬೇಕಾದ್ರೆ ಯಾವುದೇ ಪರಿವೇ ಅವ್ರಿಗಿರೋದಿಲ್ಲ. ನಾನು ಏನ್ ಮಾಡ್ಬೇಕು, ಮನನ ಮಾಡ್ಬೇಕು, ನಿಧ್ಯಾಸ ಮಾಡಕ್ ಮಾಡ್ತಾ ಮಾಡ್ತಾ 12 ವರ್ಷ ಕಳೆಯುತ್ತೆ. ಆವಾಗ ಅವರು ಕಣ್ಣು ಬಿಟ್ಟು ನೋಡಿದಾಗ ಅಲ್ಲಿ ಒಬ್ರು ಹೆಂಗ್ಸ್ ಇರ್ತಾರೆ. ಯಾರು ಅಂತ ಕೇಳಿದಾಗ ಅವರು ಹೇಳ್ತಾರೆ, ನೀವು ಬ್ರಹ್ಮಸೂತ್ರ ಬರೆಯಕ್ ಶುರು ಮಾಡಿದಾಗಲ್ಲ ಆವಾಗ್ಲೇ ನೀವು ನನ್ನನ್ನು ಮದ್ವೆ ಆಗಿದ್ರಿ, ಆವತ್ತಿಂದ ನಾನು ಮದುವೆ ಆಗಿದ್ರಲ್ಲ ಆವಾಗ ನಾನು ಬಂದೆ. ನಾನು ನಿಮ್ಮ ಎಲ್ಲಾ ಕೆಲಸ, ತಿಂಡಿ, ಊಟ, ಮತ್ತೆ ರಾತ್ರಿ ಬೆಳಿಗ್ಗೆ ದೀಪ ಹಚ್ಚೋದು ಎಲ್ಲ ನಾನು ನಿಮಗೆ ಮಾಡ್ಕೊಡ್ತಾ ಇದ್ದೆ. ಅದರಿಂದ ಅಂತ ಅವ್ರು ಹೇಳ್ತಾರೆ. ಅವಾಗ ಅವ್ರಿಗೆ ಬಹಳ ಬೇಜಾರಾಗುತ್ತೆ. ನನಗೇನೂ ಗೊತ್ತಿಲ್ಲಮ್ಮ, ನಾನು ಬರೆಯೋದ್ರಲ್ಲಿ ನಿರತನಾಗಿದ್ದೆ ಅಂತ ಅವ್ರು ಹೇಳ್ತಾರೆ. ಆಮೇಲೆ ಅವ್ರಿಗೆ ತುಂಬಾ ಕಷ್ಟಪಟ್ಕೊಂಡು ಹೇಳ್ತಾರೆ, ಆದ್ರೂ ನಾನು ಇಲ್ಲಿ ಈ ಬ್ರಹ್ಮಸೂತ್ರ ಭಾಷೆನ ಬರೆದ ಮೇಲೆ ನಾನು ಸನ್ಯಾಸ ದೀಕ್ಷೆಯನ್ನು ತಗೋಬೇಕು ಅಂತ ಅನ್ಕೊಂಡ್ಬಿಟ್ಟಿದ್ದೀನಿ. ಆದ್ರೆ ನಾನು ಹೋಗ್ಲೇಬೇಕು. ಅದರಿಂದ ನನಗೆ ಇಷ್ಟು ಮಾಡಿರೋದ್ರಿಂದ ನಾನು ನಿಮ್ಮನ್ನ ತುಂಬಾ ಸೇವೆ ಮಾಡೋದ್ರಿಂದ ನಾನು ಈ ಒಂದು ಭಾಷ್ಯವನ್ನು ನಾನು ನಿನ್ನ ಹೆಸರಲ್ಲೇ ಬರಿತೀನಿ ಅಂತ ಹೇಳಿ, ಹೆಸರಿಡ್ತೀನಿ ಅಂತ ಹೇಳಿ ಭಾಮತಿ ಭಾಷ್ಯ ಅಂತ ಹೇಳ್ತಾರೆ. ಸರ್ ಇಂದ ಅವ್ರು ಹೊರಟೋಗ್ತಾರೆ. ಸೊ ಇದು ಕೂಡ ಅವರ ಒಬ್ಬರು ಜ್ಞಾನಿಗೆ ಎಷ್ಟು ಒಂದು ಸೂಕ್ಷ್ಮವಾದ ಮನಸ್ಸಿನಲ್ಲಿ ಎಷ್ಟು ಮನನ ನಿಧ್ಯಾಸ ಮಾಡ್ತಾ ಮಾಡ್ತಾ ನಿಧಿಧ್ಯಾಸ ಮಾಡ್ತಾ ಮಾಡ್ತಾ ಸಾಧನೆ ಮಾಡ್ತಾರೆ ಅಂತ ಇಲ್ಲಿ ತಿಳ್ಕೊಬಹುದು. ಇಷ್ಟೇ ಹೇಳಿ ನಮಸ್ಕಾರ. ಅರಿವು. ಟೈಮ್ ಎಷ್ಟಾಯ್ತು ಜ್ಯೋತಿ? ಟೈಮ್ ಮ್ಯೂಟ್ ಆಗಿದೆ. 8 ನಿಮಿಷ 15 ಸೆಕೆಂಡ್. ಸೆಲ್ಫ್ ಇವ್ಯಾಲ್ಯೂಯೇಷನ್ ಮಾಡ್ಕೊಳ್ಳಿ ರತ್ನಾವ್. ನಾನು ಅದೇ ಸ್ವಲ್ಪ ಇವತ್ತು ಕೂಡ ಟೈಮು 1 ನಿಮಿಷ ಜಾಸ್ತಿ ತಗೊಂಡೆ. ಅದು ಟೈಮ್ ಲಿಮಿಟ್ ಮೀರಿದೆ. ಸ್ವಲ್ಪ ನನಗೆ ಗೊತ್ತಿರೋದನ್ನ ಹೇಳಿದೆ. ಚೆನ್ನಾಗಿ ಮಾತಾಡಿದ್ರಿ. ಈ ಸರಿನು ಸಮಾಧಿ, ಅಂತರ್ ಸಮಾಧಿ ಭಯ 2 ಬಗೆ, ಅದರಲ್ಲಿ ಮತ್ತೆ ರೂಪಾನುವಿತಿದೆಲ್ಲ ಉದಾಹರಣೆ ಎಲ್ಲ ಚೆನ್ನಾಗಿ ತಗೊಂಡು ಹೇಳಿದ್ರಿ. ನಿಧಿಧ್ಯಾಸನ ಮಾಡ್ಬೇಕಾದ್ರೆ ಹೇಗೆ ಅಸಂಗೋಹಂ ಅಂತ ಇವೆಲ್ಲ ಪರಿಶುದ್ಧವಾದ ಆತ್ಮ ಅಂತ ಅದನ್ನೇ ನಾವು ಮಾಡ್ತಾ ಮತ್ತೆ ನಾವು ಅದ ಸುಪ್ತ ಮನಸ್ಸಿಗೆ ಇಳಿಯುತ್ತೆ ಅಂತೆಲ್ಲ ತುಂಬಾ ಚೆನ್ನಾಗಿ ಎಲ್ಲ ಉದಾಹರಣೆ ಕೊಟ್ರಿ. ಒಂದು ಕಠೋಪನಿಷತ್ತಲ್ಲ ಅದಕ್ಕೆ ಅಧ್ಯಾತ್ಮ ಯೋಗ ಅಂತಾನು ಹೇಳ್ತಾರೆ ಅಂತ ಅದು ಒಂದು ಉದಾಹರಣೆ ಸೇರ್ಸಿದ್ರಿ, ಚೆನ್ನಾಗಿತ್ತು. ಲಾಸ್ಟ್ ಅಲ್ಲಿ ಆ ವಾಚಸ್ಪತಿ ಮಿಶ್ರಾ ಅವ್ರ ಅದೇ ಇದು ಬ್ರಹ್ಮಸೂತ್ರಗಳು ಭಾಷ್ಯ ಬರ್ತಿರೋದು ಅದನ್ನ ತುಂಬಾ ಸ್ವಲ್ಪ ಎಲಾಬರೇಟ್ ಆಯ್ತು. ಅದು ಸ್ವಲ್ಪ ಶಾರ್ಟ್ ಮಾಡ್ಕೊಂಡ್ರೆ ಟೈಮು ಸರಿ ಹೋಗ್ತಾ ಇತ್ತು ಅಂತ ಅನ್ಸತ್ತೆ. ಓವರ್ ಆಲ್ ಚೆನ್ನಾಗಿ ಎಲ್ಲ ಮಾತಾಡಿದ್ರಿ, ಎಲ್ಲ ಕವರ್ ಮಾಡಿದ್ರಿ, ವಿಷಯಗಳೆಲ್ಲ ಮಾತಾಡಿದ್ರಿ, ಎಲ್ಲ ಚೆನ್ನಾಗ್ ಬಂತು. ಥ್ಯಾಂಕ್ ಯು ಆಶಾ. ವಾಣಿಜ್ಯ ಕ್ವೆಶ್ಚನ್ ಏನಿಲ್ವಾ ಯಾರ್ದು? ಪೂರ್ವ ಪಕ್ಷಿ ಅವರು ಶ್ರೀನಿವಾಸ್ ಬಾಬು ಸರ್ ಅವ್ರು ಬಂದಿಲ್ಲ. ಬೇರೆಯವ್ರು ಕೇಳ್ಬೋದು, ಜ್ಯೋತಿ ಅವ್ರು ಕೇಳ್ಬೋದು. ನೀವು ಅದ್ರ ಬಗ್ಗೆನೆ ಮಾತಾಡಿದಿರಲ್ಲ, ಪ್ರಶ್ನೆ ಏನಾದ್ರು ಕೇಳ. ನಂದೇನು ಪ್ರಶ್ನೆ ಇಲ್ಲ ಆಶಾಜಿ ಅವ್ರೆ. ಇನ್ಯಾರಿಗಾದ್ರೂ ಪ್ರಶ್ನೆ ಇದ್ರೆ ಕೇಳಿ. ಕಾತ್ಯಾಯಿನಿ ಅವರು, ವಾಣಿಜ್ಯ ಅವರೇ ಕೇಳಿ. ಕಾತ್ಯಾಯನಿ ಅವ್ರು ಕೇಳ್ತಾರೆ.
ಈಗ ನಿಧಿಧ್ಯಾಸ ಅಲ್ವಾ ನಿಮ್ದು ಸಬ್ಜೆಕ್ಟ್? ಹೌದು ಮುಕ್ತಾರ್ಜುನ. ಈಗ ನಿಧಿಧ್ಯಾಸದಿಂದ ಮುಕ್ತಿ ಸಿಗುತ್ತಾ? ನಿಧಿಧ್ಯಾಸ ಮಾಡೋದ್ರಿಂದ ನಮ್ಗೆ ಜ್ಞಾನ ಬರುತ್ತಾ? ಜ್ಞಾನ ಬರುತ್ತೆ. ನಿಧಿಧ್ಯಾಸ ಮಾಡೋದ್ರಿಂದ ಜ್ಞಾನ ಅಲ್ಲ ಅಂತ ಗುರುಗಳು ಹೇಳ್ತಾರೆ. ಶ್ರವಣ ಮಾತ್ರೇಣ ಮುಕ್ತಿ. ಶ್ರವಣದಿಂದ ಜ್ಞಾನ, ನಿಧಿಧ್ಯಾಸದಿಂದ ನಮ್ಮ ವಾಸನಾಕ್ಷಯ ಆಗುತ್ತೆ. ವಾಸನೆಗಳನ್ನ ಕಳ್ಕೊಂಡಾಗ ನಮ್ಮ ಮನಸ್ಸು ಆ ಕ್ಲಟರ್ ಇಂದ ಹೊರಗೆ ಬಂದಾಗ ಆಗ ಆ ಒಂದು ಜ್ಞಾನವನ್ನ ಮತ್ತೆ ತಗೊಳ್ಳೋದಕ್ಕೆ ಅಲ್ಲಿ ಜಾಗ ಆಗಿರುತ್ತೆ. ಸೊ ಚೆನ್ನಾಗಿ ಗ್ರಹಿಸುತ್ತೆ ಮನಸ್ಸು. ಆ ದೃಷ್ಟಿಯಿಂದ ವಾಸನಾಕ್ಷಯಕ್ಕೆ ನಿಧಿಧ್ಯಾಸ ಸಹಾಯ ಮಾಡಿ ಪರೋಕ್ಷವಾಗಿ ಜ್ಞಾನವನ್ನು ಪಡ್ಕೊಡೋಕೆ ಸಹಾಯ ಮಾಡುತ್ತೆ ಅಂತ ಹೇಳ್ಬೋದು. ನಿಧಿಧ್ಯಾಸದಿಂದ ಮುಕ್ತಿ ಅಲ್ಲ ಅಂತ ಬರುತ್ತೆ. ಥ್ಯಾಂಕ್ ಯು ಅಧ್ಯಕ್ಷ. ವಾಣಿಜ್ಯ ಅವರು ನೀವೇನಾರು ಹೇಳ್ತೀರಾ? ಆಶಾ ಅವರು ಫಸ್ಟ್ ಕ್ಲಾಸ್ ಆಗಿ ಇವ್ಯಾಲ್ಯೂಯೇಟ್ ಮಾಡಿದ್ರು ಇವಾಗ. ಸೊ ಎಲ್ಲಾ ಪಾಯಿಂಟ್ಸ್ ಅವ್ರು ಹೇಳಿದ್ದಾರೆ. ತುಂಬಾ ಫ್ಲೂಯೆಂಟ್ ಆಗಿ ಎಲ್ರು ಇವಾಗ ಚೆನ್ನಾಗಿ ಶ್ರವಣ, ಎಲ್ರಲ್ಲೂ ಚೆನ್ನಾಗಿ ಶ್ರವಣ ಆಗ್ತಾ ಇದೆ ಅಂತ ಗೊತ್ತಾಗ್ತಾ ಇದೆ. ಹಿಡಿತಾ ಇದೆ ಒಳಗೆ. ಮತ್ತೆ ಇಳಿದಿದ್ ಒಂದೇ ಅಲ್ಲ, ಇಳಿದಿದ್ದನ್ನ ಎಕ್ಸ್ಪ್ರೆಸ್ ಕೂಡ ತುಂಬಾ ಕ್ಲಾರಿಟಿಯಿಂದ ಎಕ್ಸ್ಪ್ರೆಸ್ ಮಾಡ್ತಾ ಇದ್ದೀರಾ. ಕೇಳ್ತಾನೆ ಸಂತೋಷ ಆಗ್ತಾ ಇರುತ್ತೆ. ಸೊ ಶ್ರವಣ, ಮನನ, ನಿಧಿಧ್ಯಾಸನ ಎಲ್ರದ್ದು ಚೆನ್ನಾಗಿ ಆಗ್ತಾ ಇದೆ. ಜೊತೆಗೆ ಅದರ ಒಂದು ವ್ಯಕ್ತ ಸ್ವರೂಪ ನಮ್ಗೆ ಜೇನಲ್ಲಿ ಕಾಣಿಸ್ತಾ ಇದೆ ನೀವು ಮಾತಾಡೋದ್ರಲ್ಲಿ. ಚೆನ್ನಾಗಿ ಇದಕ್ಕೆಲ್ಲ ಕಾರಣ ನೀವು, ವಾಣಿಜಿಯವರು, ಆಶಾಜಿ, ವಾಸುಕಿ ಎಲ್ಲರೂ ನಮಗೆ ಮೋಟಿವೇಶನ್ ಕೊಡ್ತಾರೆ, ಎನ್ಕರೇಜ್ ಮಾಡ್ತಾರೆ ಪ್ರತಿ ತಿಂಗಳು ಸೆಷನ್ ಅಲ್ಲೂ. ಅದಕ್ಕೆ ತುಂಬಾ ವಾಸುಕಿ ಅವರು, ಆಶಾ ಅವ್ರು, ಕಾತ್ಯಾಯನವ್ರು ಎಲ್ರು ಮಾಡ್ತಾ ಇರ್ತಾರೆ. ಖಂಡಿತ ಇದೆಲ್ಲ ಮಾಡ್ತಿರ್ತಾರೆ. ಪ್ರಭುಜಿ ಅವ್ರ ಕೃಪೆ ಧಾರಾಕಾರವಾಗಿ ಹರಿತಾ ಇರುತ್ತೆ ಎಲ್ರಿಗೂ. ಇಲ್ದಿದ್ರೆ ಸಾಧ್ಯನೇ ಇಲ್ಲ. ಅದ್ರ ಜೊತೆಗೆ ನಿಮ್ ಕಡೆಯಿಂದ ಪ್ರಯತ್ನ, ಅದನ್ನು ನಾವು ಅಲ್ಗಳಿಯಕ್ಕ, ಅದು ಇರೋದ್ರಿಂದ ಎಲ್ಲ ನಡೀತೆ. ಎರಡೂ ಸೇರ್ಬೇಕು, ಜೋಡಿ ಕೈ ಸೇರ್ಬೇಕು. ವೆರಿ ಗುಡ್. ನಾವು ಶ್ರವಣ ಮನನ ನಿಧಿಧ್ಯಾಸ ಎಲ್ಲ ಒಟ್ಟಿಗೆ ಚೆನ್ನಾಗಿ ಮಾಡ್ತಾ ಇದ್ರು. ಇನ್ನ ಹಸಿ ಕಟ್ಟಿಗೆ ಇನ್ನ ಒಣಗಲೇ ಇಲ್ಲ, ಅದೇ ಪ್ರಾಬ್ಲಮ್. ಇಲ್ಲೂ ಇದು ಕಟ್ಟಿಗೆ ಒಣಗ್ಸೋ ಜಾಗನೇ. ನೀವ್ ಮಾತಾಡ್ತಾ ಇದ್ರೆ ನಮ್ ಕಟ್ಗೆನೂ ಒಣಗ್ತಾ ಇದೆ. ನೀವೆಲ್ಲ ಒಣಗಿರೋ ಕಟ್ಟಿಗೆಗಳೇ ವಾಣಿಜ್ಯ ಅವರು, ಕಾತ್ಯಾನಿ ಅವರೆಲ್ಲ. ನಾನ್ ನಿಮ್ ಬಗ್ಗೆ ಅನ್ಕೊಳ್ತೀನಿ, ನೀವ್ ನನ್ ಬಗ್ಗೆ ಅನ್ಕೊಡಿ, ಅವಾಗ ಸರಿಯಾಗಿರುತ್ತೆ. ವಾಣಿಜಿಯವರು ಕಟ್ಟಿಗೆ ಎಲ್ಲ ಅವ್ರು ಬೂದಿ ಆಗ್ಬಿಟ್ಟಿದ್ದಾರೆ. ಅವರು ರಾಮಕೃಷ್ಣ ಪರಮಹಂಸರು ಉದಾಹರಣೆ, ಚಿನ್ನದ ಚೆಂಬು ಬೆಳಗೋ ಕೆಲಸ ಇಲ್ಲ ಅಂತ ಹಾಗಾಗ್ಬಿಟ್ಟಿದ್ದಾರೆ. ಬೂದಿ ಕಳಿಸ್ಬಿಟ್ರು ನಮ್ಮನ್ನ. ಹಂಗಾದ್ರೆ ಒಳ್ಳೇದು. ಯಾರು ನೆಕ್ಸ್ಟ್? ಸಿದ್ಧಾಂತಿಗಳದೆಲ್ಲ ಮುಗೀತು. ಈಗ ಪೂರ್ವ ಪಕ್ಷಿಗಳು ಕೋಕಿಲ ಅವರು ಶ್ರವಣ ಬಗ್ಗೆ ಮಾತಾಡ್ಬೇಕು. ಕೋಕಿಲ ಅವರು ಮ್ಯೂಟ್ ಆಗಿರ್ಬೇಕು ನೋಡಿ, ಮ್ಯೂಟ್ ಆಗಿದೆ. ಕೇಳ್ತಿಲ್ಲ ಅಲ್ಲ? ಇಲ್ಲ, ಅವ್ರದ್ದೇನೋ ಅವಾಗ್ಲೇ ಶುರುನಲ್ಲೂ ನಾನ್ ಮಾತಾಡ್ಸಿದ್ರೆ ಅವ್ರದ್ದು ಏನೂ ಕೇಳಲಿಲ್ಲ. ಕೋಕಿಲ ಅವ್ರೆ ಕೇಳಿಸ್ತಿಲ್ಲ. ಎಕ್ಸಿಟ್ ಮಾಡಿ ಲಾಗಿನ್ ಆಗಿ, ಕೋಕಿಲ್ ಅವ್ರೆ ಎಕ್ಸಿಟ್ ಮಾಡಿ ಲಾಗಿನ್ ಆಗಿ. ಮತ್ತೆ ಮ್ಯೂಟ್ ಆಗಿಲ್ಲ ಅವ್ರು, ಏನೋ ಪ್ರಾಬ್ಲಮ್. ನೀವು ಎಕ್ಸಿಟ್ ಆಗಿ ಲಾಗಿನ್ ಆಗಿ ಕೋಕಿಲ್ ಅವ್ರೆ. ನೆಕ್ಸ್ಟ್ ಅಷ್ಟೊತ್ತಿಗೆ ಬೇರೆಯವ್ರನ್ನ ಕೇಳ್ತೀನಿ, ಯಾಕಂದ್ರೆ ಝೂಮ್ ಮೀಟಿಂಗ್ ಟೈಮ್ ತಿರ್ಗಾ ಅವ್ರು ಕೇಳಿಸ್ತಾ ಇಲ್ಲ ಅನ್ಸುತ್ತೆ. ಚಾಟ್ ಟೈಪ್ ಮಾಡಿ. ನೀವು ನೆಕ್ಸ್ಟ್ ಅನೌನ್ಸ್ ಮಾಡ್ಬಿಡಿ ಬೇರೆಯವ್ರದ್ದು, ಅವ್ರು ಮಾತಾಡ್ತಾ ಇರ್ಲಿ. ಅವ್ರಿಗೆ ರೂಪ ಅವರು ಮನನದ ಬಗ್ಗೆ. ಜ್ಯೋತಿ ಅವ್ರ ಟೈಮ್ ನೋಡ್ಕೊಳ್ತೀರಾ? ಜ್ಯೋತಿ ಅವ್ರ ಯಾರದ್ದು?
ಇವಾಗ ರೂಪ ಪ್ರಕಾಶ್ ಅವರು ಮನನ ಬಗ್ಗೆ ಮಾತಾಡ್ತಾರೆ. ಶುರು ಮಾಡ್ಲಾ? ಹಾ, ಮಾಡಿ. ಶ್ರೀ ಗುರುಭ್ಯೋ ನಮಃ. ಎಲ್ಲ ಆತ್ಮ ಜ್ಯೋತಿಗಳಿಗೂ ನನ್ನ ನಮಸ್ಕಾರಗಳು. ಇವತ್ತಿನ ವಿಷಯ ಕೇಳಿಸ್ತಿದ್ಯಲ್ಲ? ಕೇಳಿಸ್ತಿದೆ. ಇವತ್ತಿನ ವಿಷಯ ಶ್ರವಣ ಮನನ ನಿಧಿಧ್ಯಾಸ. ಈ ಮೂರುನು, ಶ್ರವಣ ಮನನ ನಿಧಿಧ್ಯಾಸನು ಮೂರುನು ನಮ್ಗೆ ಆತ್ಮಜ್ಞಾನ ಪಡ್ಕೊಳಕ್ಕೆ, ಆಧ್ಯಾತ್ಮ ಸಾಧನೆಗೆ ಸಿದ್ಧಂಗೆ. ಅವ್ರು ಪಿಲ್ಲರ್ಸ್ ತರ ಇವು ಮೂರುನು. ಈ ಒಂದು ಶ್ರವಣ ಇಲ್ದೆ ಮನನ ಆಗಲ್ಲ, ಮನನ ಇಲ್ದೆ ನಿಧಿಧ್ಯಾಸ ಆಗಲ್ಲ. ಇದು ಮೂರು ಸ್ಟೆಪ್ಸ್. ಇದು ಒಂದಕ್ಕಿಂತ ಒಂದಕ್ಕೊಂದು ಕನೆಕ್ಷನ್ ಇದ್ದಂಗೆ ಇದು. ಮೊದಲನೇದಾಗಿ ಶ್ರವಣ ಬಗ್ಗೆ ಹೇಳ್ಬೇಕಂದ್ರೆ, ಈ ಗುರುಗಳು ವೇದಾಂತ ದಿಂದ ನಮ್ಗೆ ವಿಷಯನ, ಜ್ಞಾನ ಅಂತ ತಿಳ್ಕೊಂಡು ನಾವು ಗುರು ಮುಖಾಂತರ ಈ ಜ್ಞಾನನ ಪಡ್ಕೊಂತೀವಿ. ನಾವು ಶ್ರವಣ ಅಂದ್ರೆ ಕೇಳಿಸ್ಕೊಂತೀವಿ. ಆ ಕೇಳಿಸ್ಕೊಂಡು ಅದನ್ನ ನಾವು ಮನನ ಅಂದ್ರೆ ಅದು ಏನ್ ತಪ್ಪು ಸರಿ, ನಮ್ಗೆ ಏನ್ ಅರ್ಥ ಆಯ್ತು ಅದನ್ನ ನಾವು ಅರ್ಥ ಮಾಡ್ಕೊಂಡು ಡೌಟ್ಸ್ ನ ಕ್ಲಿಯರ್ ಮಾಡ್ಕೊಂತೀವಿ. ಅದು ಮನನ ಅಂತ. ನಿಧಿಧ್ಯಾಸ ಅಂದ್ರೆ ನಮ್ಗೆ ಶ್ರವಣ ಮನನ ಎರಡು ಆದ್ಮೇಲೆ ಡೌಟ್ಸ್ ಎಲ್ಲ ಕ್ಲಿಯರ್ ಆಗುತ್ತೆ. ಕೇಳಿಸ್ಕೊಂಡಿರ್ತೀವಿ, ಅಂದ್ರೆ ಆತ್ಮಜ್ಞಾನದ ಬಗ್ಗೆ ತಿಳ್ಕೊಂಡಿರ್ತೀವಿ. ಯಾರು ಅನ್ನೋ ವಿಷಯ ನಮ್ಗೆ ಕ್ಲಿಯರ್ ಆಗಿರುತ್ತಲ್ಲ, ಆಮೇಲೆ ನಿಧಿಧ್ಯಾಸದ ಕಡೆ ನಾವು ಹೋಗ್ತೀವಿ. ನಿಧಿಧ್ಯಾಸ ಮಾಡ್ತಾ ಮಾಡ್ತಾ ನಾವು ಈ ಫುಲ್ಲು ನಾವು ತರೋ ಆಗ್ಬಿಡ್ತೀವಿ. ಅಂದ್ರೆ ಎಲ್ಲ ನಮ್ ಬಗ್ಗೆನೆ ನಮ್ಗೆಲ್ಲ ಅರಿವಾಗತ್ತೆ. ಈ ನನಗೆ ಬಂದಿರೋ ಟಾಪಿಕ್ ಮನನ. ಈಗ ಮನನ ನಾವು ಶ್ರವಣ ಇಲ್ದೆ ಮನನ ಸಾಧ್ಯವಿಲ್ಲ. ಮನನ ಯಾವ ರೀತಿಯಿಂದ ನಾವು ಪಡ್ಕೋಬಹುದು ಅಂದ್ರೆ, ಶ್ರವಣದಿಂದ ಡೈರೆಕ್ಟ್ ನಮ್ಗೆ ಅದೇ ಸೋರ್ಸ್, ಡೈರೆಕ್ಟ್ ನಮ್ಗೆ ವಿಷಯಗಳು ತಿಳಿಯುತ್ತೆ ಶ್ರವಣದಿಂದ. ಮತ್ತೆ ಇನ್ನೊಂದು ಮನನ ಇನ್ನೊಂದ್ ತರ ಹೇಗೆ ನಮ್ ವಿಷಯ ಬುಕ್ಸ್ ಎಲ್ಲ ಓದಿ, ಬುಕ್ಸ್ ಮುಖಾಂತರ ನಾವು ಜ್ಞಾನ ಪಡ್ಕೋಬಹುದು. ಆದ್ರೆ ಡೈರೆಕ್ಟ್ ನಮ್ಗೆ ಬೇಗ ನಮ್ಗೆ ಅರ್ಥ ಆಗೋದು ಶ್ರವಣದಿಂದಾನೆ. ಬುಕ್ಸ್ ಓದ್ಮೇಲೆ ಸ್ವಲ್ಪ ಅದಕ್ಕಿಂತ ಸ್ವಲ್ಪ ಲೇಟ್ ಆಗಿ ನಮ್ಗೆ ತಿಳುವಳಿಕೆ ಬರುತ್ತೆ. ಡೈರೆಕ್ಟ್ ಶ್ರವಣದಿಂದನೇ ನಮ್ಗೆ ಎಲ್ಲ ಬೇಗ ಇದಾಗುತ್ತೆ. ಮತ್ತೆ ಗುರುಗಳು ಹೇಳ್ತಾರೆ ಶ್ರವಣ ಮುಖೇನ ನಾವು ಮುಕ್ತಿ ಪಡಿಬಹುದು ಅಂತ. ಅದಕ್ಕೆ ಎಕ್ಸಾಂಪಲ್ ನಚಿಕೇತ ಎಷ್ಟು ಫಾಸ್ಟ್ ಇದ್ರು, ಎಷ್ಟು ಜ್ಞಾನಿ ಇದ್ರು ಅಂದ್ರೆ, ಒಂದೇ ಒಂದು ವರ್ಡ್ ಅಲ್ಲಿ ಅವರು ತತ್ವಮಸಿ ಅಂದ್ರೆ ನೀನೇ ಬ್ರಹ್ಮಸ್ವರೂಪಿ ಅಂತ ಹೇಳಿದ ತಕ್ಷಣನೇ ಅವ್ರಿಗೆ ಜ್ಞಾನ ಬಂತು, ಮತ್ತೆ ಅವ್ರ ಮುಕ್ತಿ ಪಡ್ಕೊಂಡ್ರು ಅಂತ ಗುರುಗಳು ಹೇಳ್ತಾರೆ. ಹಂಗೆ ಈ ನಮ್ಗೆ ಶ್ರವಣ ಮನನ ನಿಧಿಧ್ಯಾಸ ಮಾಡ್ಬೇಕಾದ್ರೆ ಈ ಸಾಧಕರಲ್ಲಿ 3 ತರ ಇರ್ತಾರೆ. ಇದು ಪ್ರಥಮ, ಮಧ್ಯಮ ಮತ್ತೆ ಸಾಮಾನ್ಯ ಅಂತ. ಪ್ರಥಮ ಅಂದ್ರೆ ಅವ್ರು ಒಂದ್ಸತಿ ನಾವ್ ಏನಾರು ಹೇಳ್ಬಿಟ್ರೆ ಬೇಗ ಅವರು ಗ್ರಾಸ್ ಮಾಡ್ಕೊಂಡು ಬೇಗ ತಿಳ್ಕೊಂತಾರೆ. ಮಧ್ಯಮ ಅಂದ್ರೆ 1-2-3 ಸತಿ ಹೇಳ್ತಾ ಇರ್ಬೇಕು ಅವ್ರಿಗೆ. ಹೇಳಿದ್ರೆ ಸ್ವಲ್ಪ ತಿಳುವಳಿಕೆಯಿಂದ ಅವರು ತಿಳ್ಕೊಂತಾರೆ. ಮೂರನೇದು ಸಾಮಾನ್ಯ ಅಂದ್ರೆ ಅವ್ರಿಗೆ ಹೇಳಿದ್ದೇ ಹೇಳ್ತಾ ಇರ್ಬೇಕು. ಅಂದ್ರೆ ಸ್ವಲ್ಪ ಲೇಟ್ ಆಗಿ ಆದ್ರೂ ಪ್ರಯತ್ನ ಪಟ್ರೆ ಅವ್ರಿಗೂ ಎಲ್ಲ ತಿಳುವಳಿಕೆ ಬರುತ್ತೆ. ಮತ್ತೆ ಇವಾಗ ನಾವು ಶ್ರವಣ ಮನನ ನಿಧಿಧ್ಯಾಸ ಜ್ಯೋತಿಯವ್ರು ಹೇಳ್ದಂಗೆ, ಶ್ರವಣ ಅಂದ್ರೆ ಅದು ಸೀಡ್ ಅಂದ್ರೆ ಒಂದು ಬೀಜ, ಭೂಮಿಲಿ ಬೀಜ ಬಿತ್ತಂಗೆ ನಾವು ನಮ್ಮ ಮನಸ್ಸಿನಲ್ಲಿ, ಚಿತ್ತದಲ್ಲಿ ನಾವು ಆತ್ಮಜ್ಞಾನನ ಬಿತ್ತಬೇಕು ಅಂದ್ರೆ ಅದ್ರ ಬಗ್ಗೆ ನಾವು ಒಂದು ಬೀಜನ ಬಿತ್ತಬೇಕು. ಸೆಕೆಂಡ್ ಮನನ ಅಂದ್ರೆ ಅದು ಏನೇನಿದೆ ಡೌಟ್ಸ್ ಅದೆಲ್ಲ ಕ್ಲಿಯರ್ ಮಾಡ್ಕೋಬೇಕು. ನಾವು ಸುಮ್ನೆ ಕೇಳಿರ್ತೀವಿ, ಅದು ಡೌಟ್ಸ್ ಇರುತ್ತೆ, ನಮ್ಗೆ ಎಷ್ಟೊಂದು ಡೌಟ್ಸ್ ಇರುತ್ತೆ. ಇದು ಸರಿನಾ, ಇದು ತಪ್ಪಾ ಅಂತ ನಮ್ಗೆ ತುಂಬಾನೇ ಡೌಟ್ಸ್ ಇರುತ್ತೆ ಇದ್ರ ಬಗ್ಗೆ. ಅದೆಲ್ಲ ಕ್ಲಿಯರ್ ಮಾಡ್ಕೊಬೇಕು. ಮೂರನೇದು ನಿಧಿಧ್ಯಾಸ ಅಂದ್ರೆ ಗಿಡ ಆಗಿರುತ್ತೆ, ಅದಕ್ಕೆ ನೀರ್ ಹಾಕ್ಬೇಕಲ್ಲ, ಸುಮ್ನೆ ಬಿಟ್ಬಿಟ್ರೆ ಅದು ಒಣಗೋಗುತ್ತೆ. ಅದಕ್ಕೆ ಅದು ನಿಧಿಧ್ಯಾಸ ಅಂದ್ರೆ ಡೈಲಿ ನಾವ್ ಏನ್ ಅರ್ತ್ಕೊಂಡಿದೀವಿ, ಏನ್ ನಾವು ತಿಳ್ಕೊಂಡಿದೀವಿ ಅದನ್ನ ಡೈಲಿ ಪ್ರಾಕ್ಟೀಸ್ ಅಲ್ಲಿ ನಾವು ತರ್ಬೇಕು. ಅಂದ್ರೆ ದಿನನಿತ್ಯ ನಾವು ಅದನ್ನ ನಮ್ ಜೀವನದಲ್ಲಿ ಅಳವಡಿಸ್ಕೋಬೇಕು. ಅದೇ ನಿಧಿಧ್ಯಾಸ ಅಂತ. ಈಗ ನಾವು ಅದಕ್ಕೆ ಇನ್ನೊಂದು ನಾವು ಉದಾಹರಣೆ ಕೊಡೋದಾದ್ರೆ, ಕಾರ್ ಕಲಿಬೇಕಾದ್ರೆ ಸ್ಟಾರ್ಟಿಂಗ್ ಎಷ್ಟು ಇಂಟ್ರೆಸ್ಟ್ ಇಂದ ಯಾವ್ದು ಪೆಡಲು, ಯಾವ್ದು ಸ್ಟೀರಿಂಗ್ ಎಲ್ಲ ತುಂಬಾ ಇದರಿಂದ ಕೇರ್ಫುಲ್ ಆಗಿ ನೋಡ್ಕೊಳ್ತಾ ಇರ್ತೀವಿ. ಆಮೇಲೆ ಸ್ವಲ್ಪ ಕಲ್ತಾದ್ಮೇಲೆ ಅದ್ ನಮ್ಗೇನು ಬೇಕಾಗೇ ಇಲ್ಲ, ಅದು ಆಟೋಮೆಟಿಕ್ ಆಗಿ ನಮ್ ಕಾಲು ಕೈ ಎಲ್ಲ ಹೋಗ್ತಾ ಇರುತ್ತೆ. ಅದೇ ತರ ಜ್ಞಾನನು ಅಷ್ಟೇ. ಹರಿ ಓಂ. ಎಲ್ಲ ಆತ್ಮ ಜೊತೆಗೆ ನನ್ನ ನಮಸ್ಕಾರ. ಹರಿ ಓಂ.
ಗುರುವಿನ ಪಾದಕ್ಕೆ ವಂದಿಸುತ್ತಾ ಈ ದಿನ ನನ್ ಬಂದಿರುವಂತ ವಿಷಯ ಶ್ರವಣ ಅಂತನ್ಬಿಟ್ಟು ಅಂತ. ಇದರಲ್ಲಿ ಜ್ಞಾನದಲ್ಲಿ ಶ್ರವಣ, ಮನನ, ನಿಧಿಧ್ಯಾಸ ಅಂತ ಒಂದು 3 ರೀತಿ ಇದೆ. ಇದರಲ್ಲಿ ಏನ್ ಹೇಳ್ತಾರೆ, ನಮ್ಮ ಗುರುಗಳು ಹೇಳೋದು ಶ್ರವಣ ಮಾತ್ರೇಣ ಮುಕ್ತಿ ಅಂತ ಹೇಳ್ತಾರೆ. ಅಂದ್ರೆ ಇದ್ರಲ್ಲಿ ಶ್ರವಣ ಮಾತ್ರೇಣ ಮುಕ್ತಿ ಅಂತಂದ್ರೆ ಪಕ್ವವಾದವನ್ಗೆ ಯೋಗ್ಯನಾದ ಶಿಷ್ಯನಿಗೆ ಶ್ರವಣ ಮಾತ್ರೇಣ ಮುಕ್ತಿ ಅಂತ ಹೇಳ್ತಾರೆ ಇದರಲ್ಲಿ. ಅಂದ್ರೆ ಒಂದು ಸಲ ಕೇಳಿಸ್ಕೊಂಡ್ರೆ ಸಾಕು. ಒಂದು ಸಲ ಕೇಳಿಸ್ಕೊಂಡ್ರೆ ಅವನ್ಗೆ ಮನನ ನಿಧಿಧ್ಯಾಸ ಬೇಡ ಅವನ್ಗೆ. ಯಾಕೆ ಅಂದ್ರೆ ಅವ್ನು ಏಕಸಂಧಿಗ್ರಾಹಿ ಅಂತ ಕೂಡ ಅದನ್ನ ಒಂದು ಉಲ್ಲೇಖ ಮಾಡ್ತಾರೆ. ಅಂದ್ರೆ ಒಂದು ಸತಿ ಅದನ್ನ ಕೇಳಿಸ್ಕೊಂಡ್ರೆ ಏಕಸಂಧಿಗ್ರಾಹಿ ಆಗ್ತಾನ ಅವನು. ಇವಾಗ ಏಕಸಂಧಿಗ್ರಾಹಿ ಆಗ್ಬೋದು, ದ್ವಿಸಂಧಿಗ್ರಾಹಿ ಆಗ್ಬೋದು, ಅಥವಾ ತ್ರಿಸಂಧಿಗ್ರಾಹಿ ಆಗ್ಬೋದು. ನನ್ನ ವಿಚಾರದಲ್ಲಿ ಅನಂತ ಸಂಧಿಗ್ರಾಹಿ ಅಂತ ನಾನು ಹೇಳ್ಬೋದು ನಾನು. ಯಾಕೆಂದ್ರೆ ನನ್ನ ವಿಚಾರದಲ್ಲಿ ಶ್ರವಣ ಮನನ ನಿಧಿಧ್ಯಾಸ ಅಂತ ಆಗ್ತಾನೆ ಇರ್ಬೇಕಾಗುತ್ತೆ ನಮ್ಗೆ. ಬರೀ ನಮ್ಗೆ ಶ್ರವಣ ಮಾತ್ರೇಣ ಮುಕ್ತಿ ಅನ್ನೋದು ಇಲ್ಲ ಇದರಲ್ಲಿ. ಆಮೇಲೆ ಇದರಲ್ಲಿ ಗುರುಗಳು ಮತ್ತೆ ನಚಿಕೇತಂದು ಒಂದು ವಿಚಾರವನ್ನ ಇದರಲ್ಲಿ ಹೇಳಿದ್ದಾರೆ. ನಚಿಕೇತ ಒಂದು ಪುಟ್ಟ ಬಾಲಕ ಆದ್ರೂ ಕೂಡ ಅವನು ಎಷ್ಟೊಂದು ಅವನ್ಗೆ ಒಂದು ಶ್ರವಣ ಮಾತ್ರೇಣ ಮುಕ್ತಿ ಅನ್ನೋದು ಅವನ್ಗೆ ಶ್ರವಣದಲ್ಲಿ ಅವ್ನಿಗೆಲ್ಲ ಕೂಡ ಗೊತ್ತಾಗ್ತಿತ್ತು, ಸಿಗ್ತಾ ಇತ್ತು. ಈ ಆತ್ಮಜ್ಞಾನದಲ್ಲಿ ಸಾಧನೆ ಮಾಡ್ಬೇಕಾದೇನಿಲ್ಲ, ಜ್ಞಾನದಲ್ಲಿ ಸಾಧನೆ ಮಾಡಿದ್ರೆ ಸಾಕಷ್ಟೇ. ಇದರಲ್ಲಿ ಜ್ಞಾನದಿಂದನೇ ಮುಕ್ತಿ ಅಂತ ಅದನ್ನು ಒಂದು ಇದೆ. ಆಮೇಲೆ ಇದರಲ್ಲಿ ಇನ್ನೊಂದು ಅಂತೇನಂದ್ರೆ, ಹಿಂದಿನ ಕಾಲದಲ್ಲಿ ಈ ಮಹರ್ಷಿಗಳು ಎಲ್ಲರೂ, ಅಥವಾ ನಮ್ಮ ವಾಲ್ಮೀಕಿ ಮಹರ್ಷಿಗಳಾಗ್ಬೋದು, ಅವರು ಸುಮ್ನೆ ಹೇಳ್ತಾ ಹೋಗ್ತಾ ಇದ್ರು ಈ ಗ್ರಂಥ ಬರೆಯೋದಕ್ಕೆ. ಅಂದ್ರೆ ಆದಿಕವಿಯನ್ನು ಆ ಗ್ರಂಥ ಬರಿಬೇಕಾದ್ರೆ ಇಲ್ಲಿ ರಿಪಿಟೇಷನ್ ಇಲ್ಲ. ಇಲ್ಲಿ ಒಂದೇ ಅವ್ರು ಹೇಳ್ಕೊಂಡು ಹೋಗ್ತಿದ್ದಾಗ ಆ ಶಿಷ್ಯರೆಲ್ಲ ಬರೀತಾ ಇದ್ರು. ಅಂದ್ರೆ ಅವ್ರಿಗೆ ಎಷ್ಟು ಫೋಕಸಿಂಗ್ ಆಗಿತ್ತು ಅಂತ ಅನ್ನೋದಕ್ಕೆ ಇದು ಗೊತ್ತಾಗತ್ತೆ. ನಾನೀಗ ಏನ್ ಮಾಡ್ತೀನಿ ಅಂತಂದ್ರೆ, ಏನಾದ್ರು ಒಂದು ವಿಚಾರ ಮಾಡ್ಬೇಕು ಅಂತಂದ್ರೆ ಅಥವಾ ಡೈರಿನಲ್ಲಿ ಬರ್ಕೋತೀವಿ, ಅಥವಾ ಒಂದು ಮೊಬೈಲ್ ರೆಕಾರ್ಡ್ ಮಾಡ್ಕೋತೀವಿ. ಆ ಹಿಂದಿನ ಕಾಲದಲ್ಲಿ ಇಷ್ಟೊಂದು ನಿಜವಾಗ್ಲು ಆ ತಪಶಕ್ತಿ ಇತ್ತು ಅಂತ ತುಂಬಾ ಆಶ್ಚರ್ಯ ಆಗುತ್ತೆ ನಿಜವಾಗ್ಲು. ಅಷ್ಟೊಂದು ಜ್ಞಾಪಕ ಇಟ್ಕೊಂಡು ಅವ್ರು ಬರ್ಕೊಂಡು ಹೋಗ್ತಿದ್ರು. ಅದರಿಂದ ನಮ್ಗೆ ಇವತ್ತು ಆತ್ಮಜ್ಞಾನ ಸಿಗ್ತಿದೆ ಅಂತ ಹೇಳೋದಕ್ಕೆ ಹೆಮ್ಮೆ ಆಗುತ್ತೆ ನನ್ಗೆ ನಿಜವಾಗ್ಲು. ಅಂದ್ರೆ ಎಷ್ಟೊಂದು ಗಮನ ಇಟ್ಕೊಂಡು ಫೋಕಸಿಂಗ್ ಆಗಿ ಇಟ್ಕೊಂಡು ಎಷ್ಟು ಚೆನ್ನಾಗಿ ಅದನ್ನ ಹೇಳಿದ್ರು, ಬರಿತಾ ಇದ್ರು ಅನ್ನೋದಕ್ಕೆ ತುಂಬಾ ಖುಷಿ ಆಗುತ್ತೆ. ಇವಾಗ ನಾವು ಹೇಳ್ಬೇಕು ಅಂತಂದ್ರೆ ಸ್ಕೂಲಲ್ಲಿ ಆಗ್ಬೋದು, ಕಾಲೇಜಲ್ಲಿ ಆಗ್ಬೋದು, ಈಗ ಮೇಷ್ಟ್ರು ಪಾಠ ಮಾಡ್ತಾ ಇರ್ತಾರೆ. ಮೇಷ್ಟ್ರು ಪಾಠ ಮಾಡ್ತಿದ್ದೆ ಅದನ್ನ ಗಮನ ಇಟ್ಟು ಕೇಳಿ ಅಂತ ಎಷ್ಟು ಸತಿ ನಾವು ಹೇಳ್ತೀವಲ್ವಾ, ಗಮನ ಇಟ್ಟು ಕೇಳಿ ಅಂತ ಅನ್ಬಿಟ್ಟು ಅಂತ. ಅದಕ್ಕೆ ನಿಜವಾಗ್ಲೂ ಎಷ್ಟೊಂದು ಸತ್ಯವಾದ ಮಾತು ಅಂತ ಅನ್ಸುತ್ತೆ. ಇವಾಗ ನಾವು ಇದಿಲ್ಲಿ ಏನಾಗುತ್ತೆ, ಗುರುಗಳ ಮಾತು ಕೂಡ ಕೇಳಿಸ್ಕೊತಾ ಇರ್ತೀವಿ. ಮೊದ್ಲು ನಮ್ಗೆ ಲಿಸನಿಂಗ್ ಅಂದ್ರೆ ಬೇಜಾರು. ಅಯ್ಯೋ ಏನ್ ಕೇಳೋದಪ್ಪ ಅನ್ನೋ ತರ ಇತ್ತು ನನಗೆ. ಇವಾಗ ಕೇಳ್ತಾ ಲಿಸನಿಂಗ್ ಅಂದ್ರೆ ನಾವು ಮಾತಾಡ್ಬೇಕಾದ್ರೆ ಲಿಸನಿಂಗ್ ಸ್ಕಿಲ್ ಇರ್ಬೇಕು. ಅಂದ್ರೆ ಒಬ್ಬ ಕೇಳಿಸ್ಕೊಳ್ಳೋ ಒಂದು ತಾಳ್ಮೆ ಕೂಡ ಇರ್ಬೇಕು ಅನ್ನೋದು ಖಂಡಿತ ನಂಗೆ ನಿಜವಾಗ್ಲೂ ನನಗಂತೂ ತುಂಬಾ ಚೆನ್ನಾಗಿ ಗೊತ್ತಾಗಿದೆ ನನ್ಗೆ. ಅಂದ್ರೆ ಇದರಲ್ಲಿ ನಾವು ಶ್ರವಣ ಇಲ್ದೆ ಹೋದ್ರೆ ಯಾವುದೂ ಇಲ್ಲ ಅನ್ನೋದು ಅಂದ್ರೆ, ಬಟ್ ಇದಕ್ಕೆ ಪೂರಕವಾಗಿ ಶ್ರವಣ ಮನನ ನಿಧಿಧ್ಯಾಸ ಕೂಡ ಇರ್ಲೇಬೇಕು. ಮತ್ತೆ ಇದರಲ್ಲಿ ಇನ್ನೊಂದು ಹೇಳ್ತಾರೆ, ಸ್ವಾಮಿ ಚಿನ್ಮಯಾನಂದರು ಅವರು ಎಷ್ಟೋ ಸತಿ ಉಪನ್ಯಾಸಗಳು ಮಾಡ್ಬೇಕಾದ್ರೆ ಅದನ್ನ ಶಿಷ್ಯರೆಲ್ಲ ಬರ್ಕೊಂಡು ಹೋಗ್ತಾ ಇದ್ರು. ಅಲ್ಲಿ ಯಾವುದೇ ತರ ರಿಪಿಟೇಷನ್ ಇರ್ಲಿಲ್ಲ, ಏನು ಇರ್ಲಿಲ್ಲ. ಅವರು ಹಾಗೆ ಇದು ಸ್ಪಾಂಟೇನಿಯಸ್ ಹೇಳ್ತಾ ಇದ್ರೆ ಹಾಗೆ ಶಿಷ್ಯರೆಲ್ಲ ಬರ್ಕೊಂಡು ಹೋಗ್ತಾ ಇದ್ರು. ಆಮೇಲೆ ಇದರಲ್ಲಿ ನಾವು ಎಷ್ಟೋ ಸತಿ ಹೇಳ್ತೀವಿ, ಸರಿಯಾಗಿ ಕೇಳಿಸ್ಕೋ, ಸರಿಯಾಗಿ. ಆಮೇಲೆ ಎಷ್ಟೋ ಸತಿ ನಾವು ಸರಿಯಾಗಿ ಕೇಳಿಸ್ಕೊಳ್ದು ಎಷ್ಟೋ ಜನರ ಬಗ್ಗೆ ನಾವು ಏನೋ ತಪ್ಪು ಕಲ್ಪನೆ ಹೊಂದ್ಬಿಟ್ಟಿರ್ತೇವೆ ನಾವು. ಅವಾಗ ಅನ್ಸುತ್ತೆ ಸರಿಯಾಗಿ ಕೇಳಿಸ್ಕೋಬೇಕಾಗಿತ್ತು ಅಂತ ಅನ್ಬಿಟ್ಟು ಅಂತ. ಇದಕ್ಕೊಂದು ಹೇಳ್ಬೋದಿತ್ತು ನೀವು ಈಗ ಆ ಮುಂಗುಸಿ ಕತೆ ಅಂದ್ರೆ, ಹೇಳಿದ್ದು ಸುಳ್ಳಾಗಬಹುದು, ನೋಡಿದ್ದು ಸುಳ್ಳಾಗಬಹುದು, ಅದು ವಿಚಾರಿಸಿ ನೋಡಿದಾಗ ನಿಜ ಗೊತ್ತಾಗುತ್ತೆ ಅಂತ ಅನ್ಬಿಟ್ಟು ಅಂತ. ಅಂತಲ್ಲಿ ಯಾವ್ದನ್ನೇ ಆಗ್ಲಿ ನಾವು ಪರಾಮರ್ಶಿಸಿ ನಾವು ಮಾಡ್ಬೇಕು ಅಂತ ಹೇಳ್ತಾರೆ. ಅಂದ್ರೆ ಈ ಒಂದು ಶ್ರವಣ ಮಾತ್ರೇನ ಮುಕ್ತಿ ಅಂತ ಅನ್ನೋದು ನಿಜವಾಗ್ಲೂ ಅದು ಇವಾಗ ಹೇಳೋದು ಅದು ದೊಡ್ಡ ಅಂದ್ರೆ ಹೇಳೋದನ್ನ ಹೇಳ್ತಾರಲ್ಲ, ಉತ್ತಮ ಅಧಿಕಾರಿ ಅಂತ ಹೇಳ್ತಾರೆ. ಉತ್ತಮ ಅಧಿಕಾರಿ, ಮಧ್ಯಮ ಅಧಿಕಾರಿ ಅಥವಾ ಸಾಧಾರಣ ಅಧಿಕಾರಿ ಅಂತ ಹೇಳ್ತಾರಲ್ಲ. ಅಂದ್ರೆ ಉತ್ತಮ ಅಧಿಕಾರಿಗೆ ಏನ್ ಬೇಡ, ಅವ್ನ್ ಬರೀ ಶ್ರವಣ ಸಾಕಷ್ಟೇ, ಅವನ್ಗೆ ಇನ್ನೇನು ಬೇಕಾಗಿಲ್ಲ. ಅವನ್ಗೆ ಕೇಳಿಸ್ಕೊಂಡಿದ್ದನ್ನ ಸರಿಯಾಗಿ ಅಂದ್ರೆ ಅದನ್ನ ಎಲ್ಲ ಅದನ್ನ ಫೋಕಸಿಂಗ್ ಆಗಿ ಕೇಳಿಸ್ಕೋಬೇಕು. ಇವಾಗ ಒಬ್ಬ ಯೋಗ್ಯ ಶಿಷ್ಯ ಅಂದ್ರೆ ಹೇಗಂದ್ರೆ ಅವನ್ಗೆ ಶಮ, ದಮ, ತಿತಿಕ್ಷ, ಉಪಹರತಿ ಎಲ್ಲವನ್ನು ಮೀರಿ ಪಕ್ವವಾಗಿರ್ಬೇಕು. ಪಕ್ವವಾಗಿದ್ದವನು ಅವನು ಶ್ರವಣ ಮಾಡಿದ್ರು ಕೂಡ ಅದೊಂದು ಏನ್ ಹೇಳ್ತಾರೆ, ಅದ್ಭುತ ಸಾಧನೆ ಅಂತ ಹೇಳ್ಬಹುದು. ಇದರಲ್ಲಿ ಮತ್ತೆ ನಾವು ಈಗ ನಚಿಕೇತನ ಕತೆ ಕೂಡ ಹೇಳ್ಬಹುದು. ನಚಿಕೇತನ ಕತೆ ದೊಡ್ಡದಾಗುತ್ತೆ. ಇನ್ನೊಂದು ಹೇಳ್ತೀನಿ, ಅಲ್ಲಿ 2 ಗಿಣಿಗಳಿರ್ತವೆ.
ಅದ್ರಲ್ಲಿ ಎರಡ್ ಗಿಣಿ, ಅಕ್ಕ ಗಿಣಿ, ಒಂದು ತಂಗಿ ಗಿಣಿ ಅಂತಿರುತ್ತೆ. ಅಕ್ಕ ಗಿಣಿ ಏನ್ ಮಾಡುತ್ತೆ, ಒಂದು ಋಷಿ ಆಶ್ರಮಕ್ಕೆ ಹೋಗುತ್ತೆ. ತಂಗಿ ಗಿಣಿ ಒಂದು ಬೇಡನ ಆಶ್ರಮಕ್ಕೆ ಹೋಗುತ್ತೆ. ಅಲ್ಲಿ ಹೇಳೋದು, ಋಷಿ ಆಶ್ರಮದಲ್ಲಿದ್ದ ಗಿಣಿ ಏನಾಗುತ್ತೆ, ಬನ್ನಿ ಕೂತ್ಕೊಳ್ಳಿ ಅಂತ ಒಂದು ಸತ್ಕಾರ ಮನೋಭಾವದಿಂದ ಹೇಳುತ್ತೆ. ಅದೇ ಇನ್ನೊಂದು ಬೇಡನ ಹತ್ರ ಇರೋ ಗಿಣಿ ಏನ್ ಮಾಡುತ್ತೆ, ಹೊಡಿ ಬಡಿ ಕಡಿ ಅಂತ ಹೇಳುತ್ತೆ. ಅಂದ್ರೆ ಇದ್ರಲ್ಲಿ ನಾವು ಏನನ್ನ ಚೆನ್ನಾಗಿ ಅಲ್ಲ, ಒಳ್ಳೇದನ್ನೇ ಏನ್ ಕೇಳಿಸ್ಕೊತೀವಿ ಅದನ್ನ ಹೇಳ್ಬಹುದು ಅಂತ ಹೇಳ್ತೀವಿ. ಇನ್ನೊಂದು ಗಾಂಧೀಜಿಯವರ ಉದಾಹರಣೆ ಕೂಡ ತಗೋಬಹುದು. ಅದರಲ್ಲಿ 3 ಕೋತಿಗಳಿದ್ವು ಅಂತ ಹೇಳ್ತಾರೆ. ಕೆಟ್ಟದ್ದನ್ನು ನೋಡಬಾರದು, ಕೆಟ್ಟದ್ದನ್ನು ಮಾಡಬಾರದು, ಕೆಟ್ಟದ್ದನ್ನು ಕೇಳಬಾರದು ಅಂತ ಇತ್ತಲ್ಲ. ಅದೇ ತರ ನಮ್ಗೆ ಇವಾಗ ನಮ್ ಗುರುಗಳು ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ಅಂದ್ರೆ, ಅವ್ರು ಹೇಳ್ತಿರೋ ಒಂದೊಂದು ವಿಡಿಯೋನು ನಾನಂತೂ ಹೇಳ್ತೀನಿ, ನಿಜವಾಗ್ಲು ರಾತ್ರಿ ಹೊತ್ತು ಹಾಕೊಂಡು ಮಲ್ಕೋತೀನಿ. ಅಂದ್ರೆ ಇದು ಜೋಗಳ ಅಂತ ಹೇಳ್ತಿಲ್ಲ, ಅಥವಾ ಇದು ಏನ್ ಹೇಳ್ತಾರೆ ಲಲ್ಲಬಾಯ್ ಅಂತಾನು ಹೇಳ್ತಾ ಇಲ್ಲ. ನಮ್ಗೆ ಎಷ್ಟು ಚೆನ್ನಾಗಿ ಅವ್ರದ್ದು ಹೋಗುತ್ತೆ ಅಂತಂದ್ರೆ, ಅವ್ರ ಒಂದೊಂದು ಮಾತು ನಮ್ಗೆ ನಿಜವಾಗ್ಲೂ ಹೇಳ್ಬೇಕು ಅಂದ್ರೆ, ನಾವ್ ಯಾವ್ದೋ ಪೂರ್ವಜನ್ಮ ಪುಣ್ಯ ಮಾಡಿದ್ವಿ ಅಂತ ಹೇಳ್ಬೇಕು, ಅವ್ರದ್ದು ಮಾತು ಕೇಳ್ತಾನೆ ಇರ್ಬೇಕು ಅಂತ ಅನ್ಸುತ್ತೆ. ಅಂದ್ರೆ ಇದ್ರಲ್ಲಿ ಹೇಳ್ತೀನಿ, ಅವರ ಒಂದೊಂದು ಮಾತು ನಮ್ಗೆ ವೇದವಾಕ್ಯ ಮುತ್ತು ಅಂತ ಹೇಳ್ತೀವಿ. ಇಷ್ಟು ಹೇಳಿ ನಾನು ಮಾತು ಮುಗಿಸ್ತೀನಿ. ಹರಿ ಓಂ. ಟೈಮ್ ಅಪ್. ಇವಾಗ ಇನ್ನೊಂದು ಲಿಂಕ್ ಕಳಿಸ್ತಾರೆ, ದಯವಿಟ್ಟು ಎಲ್ಲರೂ ಜಾಯಿನ್ ಆಗಿ ಈ ಮೀಟಿಂಗ್ ಎಂಡ್ ಮಾಡ್ತೀನಿ. ಇನ್ನ ಯಾರಿದ್ದಾರೆ? ಯಾರು ಇಲ್ಲ, ಬಟ್ ಲಾಸ್ಟ್ ಆಯ್ತು, ಇವ್ರದ್ದೇ ಲಾಸ್ಟ್ ಆಯ್ತು ಲಾಸ್ಟ್. ಬಟ್ ಇವಾಗ ಆಗೋಗ್ಬಿಡುತ್ತೆ ಅದಕ್ಕೋಸ್ಕರ. ವಾಸುಕಿ ಇನ್ನೊಂದು ಲಿಂಕ್ ಅಪ್ಪ. ಕೋಕಿಲ್ ಅವ್ರ ಸೆಲ್ಫ್ ಇವ್ಯಾಲ್ಯೂಯೇಷನ್ ಮಾಡ್ಕೊಳ್ಳಿ. ಹರಿ ಓಂ. ನಾನ್ ಸ್ವಲ್ಪ ಇನ್ನೂ ಮಾತಾಡ್ಬೋದಿತ್ತು ಅಂತ ಅನ್ಕೋತೀನಿ. ನಾನು ಸ್ವಲ್ಪ ಅವಸರವಾಗಿ ಮಾತಾಡಿದೆ. ಏನಾದ್ರು ತಪ್ಪಿದ್ರೆ ದಯವಿಟ್ಟು ಕ್ಷಮಿಸಿಪ್ಪ. ನಾನು ಏನ್ ಮಾತಾಡ್ದೆ ನನಗೆ ಗೊತ್ತಾಗಿಲ್ಲ. ಏನು ಮಾತಾಡ್ಲಿಲ್ಲ, ಚೆನ್ನಾಗೆ ಮಾತಾಡಿದ್ರಿ. ಈ ಸರಿ ಕತೆ ಅದೆಲ್ಲ ಜಾಸ್ತಿ ಎಲಾಬ್ರೇಟ್ ಮಾಡ್ಲಿಲ್ಲ. ಮತ್ತೆ ಟೈಮ್ಗೆ ಈ ಸರಿ ಟೈಮ್ಗಿನ ಮೊದಲೇ ಮುಗಿಸ್ಬಿಟ್ಟಿದ್ದೀರ. ಅದೊಂದು ಯಾವಾಗ್ಲೂ ಎಕ್ಸೀಡ್ ಆಗ್ತಿತ್ತಲ್ಲ, 1-1.5 ನಿಮಿಷ. ಈ ಸರಿ ಬೇಗನೆ ಮುಗಿಸ್. ಶ್ರವಣ ಮಾತ್ರೇನ ಮುಕ್ತಿ ಉತ್ತಮ ಅಧಿಕಾರಿಗೆ. ನಾನು ಉತ್ತಮ ಅಧಿಕಾರಿ ಏಕಸಂಧಿಗ್ರಾಹಿ, ನಾನು ಅನೇಕ ಸಂಧಿಗ್ರಾಹಿ ಅಂದ್ರಿ. ನೀವೇ ಅಲ್ಲ, ನಾನು ಅದನ್ನೇ ಅನಂತ ಸಂಧಿಗ್ರಾಹಿ ನಾನು ಅಂತ ಹೇಳ್ತಾ ಇದ್ರೆ, ಅನಂತ ಸಂಧಿಗ್ರಾಹಿನೇ ನಿಜವಾಗ್ಲು. ಅಲ್ಲ, ಮೊದಲಿಗಿಂತ ಶ್ರವಣ ಚೆನ್ನಾಗ್ ಆಗ್ತಿದೆ ಅಂತ ಹೇಳಿದ್ರಿ. ತುಂಬಾ ಸಂತೋಷ. ನಂದು ಅದೇ ಅನುಭವ, ಅದಕ್ಕೆ ನನಗ್ ಸಂತೋಷ ಆಗ್ತಿದೆ. ಹೌದು ಆಶಾಜಿ, ನಾವೇನ್ ಮಾಡ್ತೀವಿ, ಯಾರು ಹೇಳೋದನ್ನ ಕೇಳಿಸ್ಕೊಳ್ಳೋದಿಲ್ಲ ನಾವು. ನಾವ್ ಹೇಳೋದನ್ನ ಕೇಳಿಸ್ಕೋಬೇಕು, ಇನ್ನೊಬ್ರು ಹೇಳೋದನ್ನ ಕೇಳಿಸ್ಕೊಳ್ಳಲ್ಲ ನಾವು ಅಲ್ವಾ. ನಾವೆಷ್ಟು ನಾನಂತೂ ಮಾಡ್ತೀನಿ ಹಾಗೆ. ಅಂದ್ರೆ ನನ್ನ ಮಾತು ಎಲ್ಲಾರು ಕೇಳಿಸ್ಕೋಬೇಕು, ಇನ್ನೊಬ್ರ ಮಾತು ನಾನ್ ಕೇಳಿಸ್ಕೊಳಕ್ ರೆಡಿ ಇಲ್ಲ. ನನ್ಗೆ ಆ ಸ್ವಭಾವ ಇತ್ತು ನನಗೆ. ವೆರಿ ನೈಸ್. ಆಮೇಲೆ ಇದು ಒಂದು ಗಿಣಿ ಕತೆ, ಮತ್ತೆ ಗಾಂಧೀಜಿಯವರ 3 ಕೋತಿ ಕತೆ, ಅದು ಒಳ್ಳೆ ಉತ್ತಮ ಸಂಸ್ಕಾರಕ್ಕೆ ಉದಾಹರಣೆ ಆಗತ್ತೆ. ಅದನ್ನ ಇವತ್ ನಿಮ್ಗೆ ಪ್ರಶ್ನೆ ಮಾಡೋರು ಬಂದಿಲ್ಲ, ಅದಕ್ಕೆ ನಾನೇ ಕೇಳ್ತಿದ್ದೀನಿ. ಈ ಶ್ರವಣಕ್ಕೆ ಯಾವ ರೀತಿ ಕೋರಿಲೇಟ್ ಮಾಡ್ತೀರಾ? ಅದು ಆ 2 ಗಿಣಿ ಕತೆ ಹೇಳಿದ್ರಿ, ಗಾಂಧೀಜಿಯವ್ರದ್ದು. ನಾವೇನ್ ಮಾಡ್ತೀವಿ, ಯಾವ್ದನ್ನೇ ಆಗ್ಲಿ ನಾವು ಒಳ್ಳೆ ಮಾರ್ಗದರ್ಶನ, ಒಳ್ಳೇದನ್ನ ಕೇಳಿಸ್ಕೊಂಡ್ರೆ ಒಳ್ಳೇದೇ ಬರುತ್ತೆ ಅಂತ ನನ್ನ ಅಭಿಪ್ರಾಯ. ಇವಾಗ ನೋಡಿ, ಆ ಗಿಣಿ ಏನ್ ಮಾಡ್ತು, ಬೇಡನ ಹತ್ರ ಇತ್ತು. ಬೇಡ ಏನು, ಅವನೇನು ಹೊಡಿ ಕೊಡಿ ಬಡಿ ಅಷ್ಟೇ. ಒಬ್ಬ ಋಷಿ ಆಶ್ರಮದ ಗಿಣಿ ಏನ್ ಹೇಳ್ತು, ಅದಕ್ಕೆ ಸತ್ಕಾರ ಮನೋಭಾವ, ಬನ್ನಿ ಕೂತ್ಕೊಳ್ಳಿ ಅನ್ನೋದನ್ನ ಕೋರಿಲೇಟ್ ಮಾಡಿ ಹೇಳಿದೀನಿ ನನ್ನ ಹತ್ರ ಹೇಳಿ. ಅಂದ್ರೆ ನಾವು ಸತ್ಸಂಗದಲ್ಲಿ ಇದ್ರೆ ಒಳ್ಳೇದಾಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ವೇದಾಂತ ವಾಕ್ಯಗಳು ಗುರುಮುಖೇನ ನಾವು ಶ್ರವಣ ಮಾಡಿದ್ರೆ ಖಂಡಿತ ಚೆನ್ನಾಗಿ ಮಾತಾಡಿದ್ರಿ ಈ ಸರಿ ಕೋಕಿಲ ಅವರು. ಗುರುವಿನ ಕೃಪೆ ಅಪ್ಪ, ಇದಿಲ್ಲ ಏನು ನಂದಿಲ್ಲ. ಸ್ಟಾರ್ಟಿಂಗೇ ಚೆನ್ನಾಗಿ ಮಾಡಿದ್ರಿ. ಶ್ರವಣ ಮಾತ್ರೇನ ಮುಕ್ತಿ ಅಂತ, ಏಕ ಸಂಧಿಗ್ರಾಹಿ ಉತ್ತಮಾಧಿಕಾರಿಗಳ ತಗೊಂಡ್ ಚೆನ್ನಾಗಿ ಮಾತಾಡಿದ್ರಿ. ವೆರಿ ನೈಸ್. ಅದು ನೀವೇ ಹೇಳ್ಕೊಟ್ಟಿದ್ದೆ ಅಷ್ಟಾಜಿ, ಹೋಸತಿ ಮೊನ್ನೆ ಇದ್ರಲ್ಲಿ ನಾವು ನೀವು ಮಾತಾಡಿದ್ವಲ್ವಾ ನಾವು ಇದ್ರಲ್ಲಿ. ಶ್ರೀನಿವಾಸ್ ಸರ್ ಏನೋ ಪ್ರಶ್ನೆ ಅಂದ್ರು, ಹೇಳಿ. ಒಂದು ಡೌಟ್ ಅರೈಸ್ ಆಗಿದೆ. ಹೇಳಿ. ನಾವು ಒಳ್ಳೇದೇ ಗ್ರಹಿಸ್ತಾ ಹೋಗಿ ಕೆಟ್ಟದ್ ಬಿಡ್ತಾ ಹೋದ್ರೆ ಮುಕ್ತಿ ಸಿಗ್ಬೋದಾ ಅಂತ.
ಏನ್ ಹೇಳಿ, ಒಳ್ಳೇದೇ ಗ್ರಹಿಸ್ತಾ ಹೋಗಿ ಕೆಟ್ಟದೇ ಇದ್ ಮಾಡೋದು ಅಂತನ. ನಾನು ಅನ್ನೋದು ಜ್ಞಾನದಿಂದನೇ ಮುಕ್ತಿ ಅಲ್ವಾ? ಇಲ್ಲಿ ಒಳ್ಳೇದು ಕೆಟ್ಟದ್ದು ಬರೋದಿಲ್ಲ, ಜ್ಞಾನದಿಂದನೇ ಮುಕ್ತಿ. ಅಲ್ಲ, ಅಲ್ಲಿ ನೀವ್ ಹೇಳಿದ್ದು ಒಳ್ಳೇದನ್ನ ಗ್ರಹಿಸ್ಕೊಂಡು ಹೋಗಿ ಕೆಟ್ಟದ್ ಬಿಡ್ತಾ ಹೋದ್ರಿ ಅಂದ್ರಲ್ಲ, ಒಳ್ಳೇದ್ ಗ್ರಹಿಸ್ಕೊಂಡು ಹೋಗ್ತಾ ಇದ್ರೆ ಮುಕ್ತಿ ಸಿಗುತ್ತಾ ಅಂತ. ಒಳ್ಳೇದ ಇದ್ ಮಾಡ್ಕೊಂಡು ಹೋದ್ರೆ ಅಂತಲ್ಲ, ನಮ್ಮನ್ನ ನಾವ್ ಅರ್ಥ ಮಾಡ್ಕೋಬೇಕು. ನಾವ್ ಬ್ರಹ್ಮ ಸ್ವರೂಪಿ ಅಂತ ಅರ್ಥ ಮಾಡ್ಕೊಂಡಾಗ್ಲೇ ಮುಕ್ತಿ ನಮ್ಗೆ. ಇದೆ ಮೇಡಮ್, ಸರಿ ಇದೆ. ಯಾಕೆಂದ್ರೆ ಜ್ಞಾನ ಮಾರ್ಗದಲ್ಲಿ ಒಳ್ಳೇದು ಕೆಟ್ಟದ್ದು ಅದೆಲ್ಲ ಇದು ಮನಸ್ಸಿನ ಪ್ರಭಾವ. ಮನಸ್ಸಿನ ಕೆಟ್ಟದ್ದು ಸುಖ ದುಃಖ ಅನ್ನುತ್ತೆ. ಇದನ್ನೆಲ್ಲ ಮೀರಿ ಹೋದಾಗ ಮಾತ್ರ ನೀನು ನಿನ್ನ ಆತ್ಮ ಸ್ವರೂಪವನ್ನು ಕಂಡ್ಕೊಳ್ಬಹುದು ಅಂತ ಗುರುಗಳು ಹೇಳಿದ್ರಲ್ಲ, ಅದಕ್ಕೆ ಡೌಟ್ ಬಂತು ಕೇಳ್ತೀನಿ. ಥ್ಯಾಂಕ್ ಯು. ಸರಿಯಾಗಿ ಉತ್ತರ ಕೊಟ್ಟನೋ ಇಲ್ಲೋ ಗೊತ್ತಿಲ್ಲ, ಕ್ಷಮಿಸಿ ಏನೋ ತಪ್ಪಿದರೆ. ಇಲ್ಲ, ಸರಿಯಾಗಿ ಉತ್ತರ ಹೇಳಿದ್ರೆ. ನಾನು ಬ್ರಹ್ಮ ಅಂತ ತಿಳ್ಕೊಳ್ಳೋದ್ರಿಂದನೇ ಮುಕ್ತಿ ಅಂತ ಹೇಳಿದ್ರಲ್ಲ ನೀವ್ ಇವಾಗ. ಒಳ್ಳೇದ್ ಕೇಳ್ತಾ ಇದ್ದು ಕೆಟ್ಟದನ್ನ ಕೇಳದೆ ಇದ್ರೆ ಚಿತ್ತಶುದ್ಧಿಗೆ ಸಹಾಯ ಆಗುತ್ತೆ, ವಿವೇಕ ಬೆಳೆಯುತ್ತೆ, ಚಿತ್ತಶುದ್ಧಿಗೆ ಸಹಾಯ ಆಗುತ್ತೆ. ಕೊನೆಗೆ ನೀವ್ ಹೇಳ್ದಂಗೆ ನಮ್ಮ ನಿಜ ಸ್ವರೂಪ ನಾವು ತಿಳ್ಕೊಂಡಾಗ್ಲೇ ಮುಕ್ತಿ, ಅದ್ರಲ್ಲಿ ನೆಲೆಸ್ದಾಗ್ಲೇ ಮುಕ್ತಿ. ಹೌದು ವಾಣಿಜ್ಯ. ಚೆನ್ನಾಗ್ ಮಾತಾಡಿದ್ರಿ ಕೋಕಿಲ, ತುಂಬಾ ಫೋಕಸ್ಡ್ ಆಗಿತ್ತು. ಆ ಕಡೆ ಈ ಕಡೆ ಮುಂಚೆ ಎಲ್ಲ ಸ್ವಲ್ಪ ಡೈವರ್ಟ್ ಆಗೋ ತರ ಎಲ್ಲೋ ಹೋಗೋದು ಬರೋದು ಆತರ ಆಗ್ತಾ ಇತ್ತು. ಈ ಸತಿ ಏನ್ ಮಾಡ್ದೆ ವಾಣಿಜ್ಯ, ಪುಸ್ತಕ ಯಾವ್ದು ಇಟ್ಕೊಳ್ಳಿಲ್ಲ ನಾನು. ನನ್ನಲ್ಲೇ ನಾನು ಶ್ರವಣ ಮನನ ಅಂದ್ರೆ ಏನ್ ಅರ್ಥ ಇದು, ನಾನು ಯಾವ್ದೋ ಬುಕ್ ಎಲ್ಲ ಓದ್ಬೇಕು ನಂತ. ಈಗ ಏನಿದೆ ನಾವ್ ಹೇಳಿದ್ವಲ್ಲ, ಆ ವಾಲ್ಮೀಕಿ ಅಂತ ಋಷಿಗಳೇ ಅಷ್ಟೊಂದು ಗ್ರಂಥ ಬರ್ಬೇಕಾದ್ರೆ ನಾವೊಂದು 7 ನಿಮಿಷ ನೆನ್ಪಿಟ್ಕೊಳಕ್ ಆಗಲ್ವಾ ಅಂತ ಅನಿಸ್ತು ನನ್ಗೆ. ಜೋರು. ವೆರಿ ಆಗಿತ್ತು. ಮತ್ ಬೇಗಾನು ಮುಗಿಸಿದ್ರಿ, ಯಾಕಂದ್ರೆ ಮುಂದೆ ಬುಕ್ ಇದ್ರೆ ಆ ಪಾಯಿಂಟ್ ಹೇಳಿಲ್ಲ, ಈ ಪಾಯಿಂಟ್ ಹೇಳಿಲ್ಲ ಅಂತ. ಹೌದು ವಾಣಿಜ್ಯ. ಅಂದ್ರೆ ನಾನು ಏನ್ ಮಾಡಿದೆ, ಮನ್ಸಲ್ಲೇ ಇಂತಿಂತದ್ ಮಾತಾಡ್ಬೇಕು ಅಂತ ಅನ್ಕೊಂಡೆ ನಾನು. ಅದೇ ಕುಂತರೆ ನಿಂತರೆ ಅವನ ಧ್ಯಾನ ಅಂತ ಆಯ್ತಲ್ಲ, ಹಂಗಾಗಿತ್ತು ಅಷ್ಟೇ. ಗಡಿಯಾರ ಇಟ್ಕೊಂಡಿದ್ರ? ಇಲ್ಲ, ನಾನೇನು ಇಟ್ಕೊಂಡಿರ್ಲಿಲ್ಲ ನಾನು. ನೆಕ್ಸ್ಟ್ ಟೈಮ್ ಒಂದ್ ಗಡಿಯಾರ ಅಂತೂ ಇರ್ಲಿ ಮುಂದೆ. ಈ ಸಲ ಆ ಡೇಟ್ ಮೇಲೆ ಗುಡ್ ಡೇಟ್ ಅಲ್ಲೂ ಕರೆಕ್ಟ್ ಆಗಿರ್ಬೋದು. ಅದು ಆಗಿರ್ಬೋದು, ಕರೆಕ್ಟ್ ಅದಾಗಿರುತ್ತೆ. ಹೌದು, ಅಂದ್ರೆ ಒಂದ್ ಸೈಕಲಾಜಿಕಲ್ ಫೀಲ್ ಇರುತ್ತೆ ನಮ್ಗೆ. 7 ಮಿನಿಟ್ಸ್ ಅಂದ್ರೆ ಇಷ್ಟೊತ್ತು ಅಂತ ಒಂದ್ ಫೀಲ್ ಇರುತ್ತೆ. ಜೊತೆಗೆ ಒಂದ್ ಫಿಸಿಕಲ್ ಮುಂದೆ ನಾವ್ ಅದೇ ಹೇಳ್ತೀವಲ್ಲ ವಾಣಿಜ್ಯ ಅಲ್ವಾ, ಹಿಂದಿನ ಕಾಲದಲ್ಲೆಲ್ಲ ಗಡಿಯಾರನೇ ಇರ್ಲಿಲ್ಲ. ಅವರು ಸೂರ್ಯ ಹೋಗೋ ಬರೋದು ಹೊತ್ತು ನೋಡ್ಕೊಂಡು ಇದು ಮಾಡ್ತಾ ಇದ್ರು, ಸಮಯ ನಿಶ್ಚಯ ಮಾಡ್ತಾ ಇದ್ರು ನಿಜವಾಗ್ಲೂ ಅಲ್ವಾ. ನಾವ್ ಇವಾಗ ಎಷ್ಟು ಅಪ್ಡೇಟ್ ಆಗ್ಬಿಟ್ಟಿದೆ, ನಾನಂತೂ ಅಲ್ವಾ, ಎಲ್ಲದಕ್ಕೂ ಇರ್ಬೇಕು. ಸೊ ಬಿಗ್ ಇಂಪ್ರೂವ್ಮೆಂಟ್ ಈ ಸಲ. ತುಂಬಾ ಫೋಕಸ್ಡ್ ಆಗಿ, ನಿಮ್ದು ಯಾವಾಗ್ಲೂ ಎನರ್ಜೆಟಿಕ್ ಆಗಿ, ದ ಸ್ಟೈಲ್ ಆಫ್ ಸ್ಪೀಕಿಂಗ್ ಇಸ್ ಎಕ್ಸಲೆಂಟ್. ಬಟ್ ಈ ಸಲ ವೆರಿ ಫೋಕಸ್ಡ್ ಅಂಡ್ ವೆರಿ ಡಿಸಿಪ್ಲಿನ್ಡ್ ಅಬೌಟ್ ಟೈಮ್. ಮತ್ತೆ ಎಲ್ಲ ಪಾಯಿಂಟ್ಸ್ ಏನೇನ್ ಹೇಳ್ಬೇಕಾಗಿತ್ತು ಅದೆಲ್ಲ ಚೆನ್ನಾಗಿ ಕವರ್ ಆಯ್ತು. ಉಪರತಿ ಅನ್ನೋದಕ್ ಮಾತ್ರ ಒಂದು ಉಪಹರತಿ ಅಂತ. ಹೌದು, ಅದೊಂದು ಹೇಳ್ದೆ, ಅದು ಫ್ಲೋ ವರ್ಡ್ ಸ್ವಲ್ಪ ಇಟ್ ಮೈಟ್ ಬಿ ಸ್ಲಿಪ್ ಆಫ್ ದ ಟಂಗ್ ಆಲ್ಸೋ. ಹೌದು, ಕರೆಕ್ಟ್ ಆಗಿದೆ. ಅದು ಸ್ವಲ್ಪ ನನ್ ಕನ್ಫ್ಯೂಷನ್ ಇದೆ ಹೇಳ್ಬೇಕು ಅಂತ. ಉಪರತಿ ಆಕ್ಚುಲ್ ಬರ್ಬೇಕಾದ್ರು ನಾನು ಅದ್ ಹೇಳ್ಬೇಕಾರೆ ಹೇಳಿದ ಅಷ್ಟೇ. ಅದೊಂದ್ ಬಿಟ್ರೆ ಏನೂ ಇರ್ಲಿಲ್ಲ, ತುಂಬಾ ಚೆನ್ನಾಗಿದೆ, ಎಕ್ಸಲೆಂಟ್. ಕಾತ್ಯಾಯನಿ ಕೃಪೆ. ಅದೇ ನನ್ ಸತಿ ಕತೆ ಹೇಳಿಲ್ಲ ಅಂತ ಬೇಜಾರಾಗ್ತಾ ಇದೆ ಅಷ್ಟೇ, ಇನ್ನೇನು ಇಲ್ಲ. ಕತೆ ಹೇಳಿದ್ರಲ್ಲ, ಆಕ್ಚುಲಾಗಿ ನಾನ್ ನಿನ್ನೆ ಸಾಯಂಕಾಲ ವಾಣಿಜ್ಯ ವಾಕಿಂಗ್ ಹೋಗ್ತಾ ಬರ್ತಾ ನಚಿಕೇತನ್ ಕತೆ ಕೇಳಿದೆ. ನಚಿಕೇತನ್ ತುಂಬಾ ದೊಡ್ಡದಾಗಿದೆ ಕತೆ. ಅದರಲ್ಲಿ ಅವನು ವಿಶ್ವಜಿತ ಯಾಗ ಮಾಡೋದು, ಆ ಯಾಗದಲ್ಲಿ ಅವನು ಬಡಕ ತಿರ್ಗಾ ನಿಂತೋಯ್ತು ಇವ್ರದ್ದು ಹಸು ಕೊಡೋದು. ಅಥವಾ ನಮ್ ಕಥಾಜ್ಯೋತಿ ಮೇಡಮ್ ಇಲ್ಲೇ ಇದಾರೆ ನೋಡಿ, ನಿಮ್ ಕಥಾಜ್ಯೋತಿ ಇಲ್ಲ ಆಪರ್ಚುನಿಟಿ ಕೊಟ್ಬಿಡ್ತಾರ ಅವರು ಕತೆ ಹೇಳಕ್ಕೆ. ಕಾತ್ಯಾನಿ ಅವ್ರು ಏನಾದ್ರು ಹೇಳ್ತೀರಾ? ಇಲ್ಲಪ್ಪ, ವಾಣಿಜ್ಯ ಚೆನ್ನಾಗಿ ಹೇಳಿದಾರೆ. ನಾನ್ ಹೇಳುವಂತದ್ದು ಏನಿಲ್ಲ, ಫಸ್ಟ್ ಕ್ಲಾಸ್ ಆಗಿ ಅವ್ರು ಹೇಳ್ದಂಗೆ. ಕೋಕಿಲ ಅವ್ರು ಯಾವಾಗ್ಲೂ ಬಹಳ ಎಂಥೂಸಿಯಾಸ್ಟಿಕ್ ಆಗಿ, ಎನರ್ಜೆಟಿಕ್ ಆಗಿ ಮಾತಾಡ್ತಾರೆ. ಈ ಸರಿ ಫೋಕಸ್ಡ್ ಆಗು ಮಾತಾಡಿದ್ರಿಂದ ತುಂಬಾ ಚೆನ್ನಾಗಿ.
ಅರಿವಮ್ಮಪ್ಪ ಎಲ್ಲ ಗುರುವಿನ ದಯೆ ಅಪ್ಪ ಇದಕ್ಕೆ. ರೂಪಾ ಪ್ರಕಾಶ್ ಅವ್ರು ಇಲ್ಲ ಅನ್ಸತ್ತೆ, ಅವ್ರೊಬ್ರು ಮಾತಾಡ್ಬೇಕಾರೆ ಇದಾಯ್ತು, ಅವರು ಜಾಯಿನ್ ಆಗಿಲ್ಲ ಅನ್ಸತ್ತೆ. ಮಾಡೋಣ, ಎಲ್ಲಾರ್ದು ಮುಗೀತು, ಮುಗೀತು. ಪ್ರೇಯರ್ ಮಾಡಿ ಪ್ರೇಯರ್ ಮಾಡ್ಬಿಡ್ತೀರಾ? ಓಂ असतो मा सद्गमय तमसो मा ज्योतिर्गमय मृत्योर्मामृतङ्गमय। ॐ शान्ति शान्ति शान्तिः। पूर्णमद पूर्णमिदं पूर्णात् पूर्णमुदच्छते पूर्णस्य पूर्णमादाय पूर्णमेवावशिष्यते। ಓಂ ಶಾಂತಿ ಶಾಂತಿ ಶಾಂತಿಃ. ನಾನು ನಾನೆಂಬುದು ನಾನಲ್ಲ, ಈ ದೇಹ ಮನ ಬುದ್ಧಿ ನಾನಲ್ಲ, ಸಚ್ಚಿದಾನಂದಾತ್ಮ ಶಿವ ನಾನು ನಾನೇ, ಶಿವೋಹಂ ಶಿವೋಹಂ ಶಿವೋಹಂ. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು, ಲೋಕಾಃ ಸಮಸ್ತಾಃ ಸುಖಿನೋ ಭವಂತು, ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಹರಿಃ ಓಂ. ಶ್ರೀ ಗುರುಭ್ಯೋ ನಮಃ. ಹರಿಃ ಓಂ. ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು, ಸರ್ವಂ ಶ್ರೀ ಗುರುಪಾದಾರ್ಪಣಮಸ್ತು. ಎಕ್ಸಲೆಂಟ್ ಸೆಷನ್, ಸಿಕ್ಕಾಪಟ್ಟೆ ಚೆನ್ನಾಗಿ ಮಾತಾಡಿದ್ರು ಎಲ್ಲರೂ. ಎಕ್ಸೆಪ್ಟ್ ಫಾರ್ ದಟ್ ಕಟ್ಟಾಗಿ ದಟ್ ಪಾರ್ಟ್ ವಾಸ್ ಲಿಟಲ್ ಟೀಡಿಯಸ್. ಎಕ್ಸಿಟ್ ಆಗೋದು ಮತ್ತೆ ರೆಕಾರ್ಡಿಂಗ್ ರೆಕಾರ್ಡಿಂಗ್ ಮಾಡ್ಬಿಡಿ, ಸ್ಟಾಪ್ ಮಾಡ್ಬಿಡಿ.